ಏನಾಯ್ತು ಮಿಸ್ಟರ್? 1 ಗಂಟೆ ಆಯ್ತು, ನೀವು ಹಣ ಸಹ ಕೊಟ್ಟಿಲ್ಲ, ಮತ್ತೆ ನಿಮ್ ಸಹಾಯಕ್ಕೂ ಯಾರು ಬಂದಿಲ್ಲ. ಅದು ಸಾಲದು ಅಂತ ಈ ಮುದುಕ ತಪ್ಪಿಸ್ಕೊಳಕ್ ಪ್ರಯತ್ನ ಪಡ್ತಿದ್ದ. ಗಾರ್ಡ್ಸ್ ಅವನನ್ನ ನೋಡಿ ತಡೆದು ನಿಲ್ಸಿದ್ರು. ಇಲ್ಲ ಅಂದ್ರೆ ಏನ್ ಕತೆ ಆಗ್ತಿತ್ತೋ ಏನೋ. ನೋಡಿ ಮಿಸ್ಟರ್, ಈಗ 2 ಗಂಟೆ, 5 ಗಂಟೆ ಒಳಗೆ ನೀವು ಆಂಟಿಕ್ ಸ್ಟ್ಯಾಚ್ಯೂಗೆ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ನ ಕರ್ಸಿ ಈ ಮುದುಕನ್ನ ಅರೆಸ್ಟ್ ಮಾಡಿಸ್ತೀನಿ. ಈಗ ನಿಮ್ಮಿಬ್ರನ್ನ ನೋಡ್ಕೊಳ್ಳೋದಕ್ಕೆ ಗಾರ್ಡ್ಸಿಗೆ ಹೇಳಿದೀನಿ, ಗೊತ್ತಾಯ್ತಾ? ಸರಿ, ಕೇವಲ 2 ನಿಮಿಷ, ನಾವು ಏನಾದ್ರೂ ವ್ಯವಸ್ಥೆ ಮಾಡ್ತೀವಿ, ಬನ್ನಿ. ಮಾವ, ಇವರು ಹಣ ಕೊಡೋವರೆಗೂ ನಮ್ಮನ್ನ ಬಿಡೋದಿಲ್ಲ. ಆದ್ರೆ ನಾನ್ ಹೇಗ್ ಜೈಲ್ಗೆ ಹೋಗ್ಲಿ? ಆಗಲ್ಲ, ನೀನೇ ಏನಾದ್ರು ಮಾಡು. ನನ್ ಬದಲು ನೀನೇ ಜೈಲ್ಗೆ ಹೋಗು. ಹೇಗಿದ್ರು ನಮ್ಮ ಮನೇಲಿ 3 ವರ್ಷ ಬಿಟ್ಟಿಯಾಗಿದ್ದೆ, ನನಗಾಗಿ ನೀನು ಇಷ್ಟು ಸಹ ಮಾಡ್ಲಿಲ್ಲ ಅಂದ್ರೆ ಹೇಗೆ? ಮಾವ, ನಾನು ಜೈಲಿಗೆ ಬೇಕಾದ್ರೂ ಹೋಗ್ತೀನಿ, ಆದ್ರೆ ಇವರು ನಮ್ಮನ್ನ ಸುಮ್ನೆ ಬಿಡಲ್ಲ. ಮ್ಯಾನೇಜರ್ ಹೇಗ್ ಮಾತಾಡ್ದ ಅಂತ ನೀವೇ ನೋಡಿದ್ರಿ ಅಲ್ವಾ? ಹಾಗಾದ್ರೆ ಅವ್ರಿಗೆ ಹಣ ಕೊಡು. ಅವ್ರಿಗೆ 30 ಲಕ್ಷ ಕೊಡ್ಬೇಕು, ನನ್ನ ಬಳಿ 30 ರೂಪಾಯಿ ಸಹ ಇಲ್ಲ. ನಿಮ್ಗೆ ಗೊತ್ತು, ನಾನೊಬ್ಬ ಮನೆ ಅಳಿಯ, ಕೆಲ್ಸ ಇಲ್ಲ ಅಂತ ನನ್ನ ಖರ್ಚಿಗೆ ಅನ್ವಿತಾ ದುಡ್ಡು ಕೊಡ್ತಾಳೆ. ಇಷ್ಟೊಂದು ದುಡ್ಡನ್ನ ಎಲ್ಲಿಂದ ಕೊಡ್ಲಿ? ಹಾಗಾದ್ರೆ ಅನ್ವಿತಾಗ್ ಫೋನ್ ಮಾಡು. ನಾನು ತುಂಬಾ ಸಲ ಫೋನ್ ಮಾಡಿದ್ದೆ, ಅವಳು ರಿಸೀವ್ ಮಾಡ್ಲಿಲ್ಲ. ನೀನಂತೂ ಒಬ್ಬ ವೇಸ್ಟ್ ಬಾಡಿ ಅಳಿಯ. ಹೆಂಡತಿಗೆ ಏನು ಹೇಳಕ್ಕೂ ಸಹ ಆಗಲ್ಲ ನಿನ್ನಿಂದ. ಮಾಡು, ನಾನ್ ಮಾತಾಡ್ತೀನಿ ಅವಳ ಜೊತೆ. ಗೌತಮ್, ಆರ್ ಯು ಮ್ಯಾಡ್? ಕೆಲಸ ಸಮಯದಲ್ಲಿ ಡಿಸ್ಟರ್ಬ್ ಮಾಡ್ಬೇಡ ಅಂತ ಎಷ್ಟು ಸಲ ಹೇಳಿದೀನಿ. ಮಗಳೇ, ನಾನು ನಿಮ್ಮಪ್ಪ ಮಾತಾಡ್ತಾ ಇದ್ದೀನಿ. ಅಪ್ಪ? ಹೌದು ಮಗಳೇ, ನಾನೇ ಮಾತಾಡ್ತಾ ಇರೋದು. ಅದು ಮಿಸ್ ಆಗಿ ನಾನೊಂದು ಸ್ಟ್ಯಾಚ್ಯೂ ಹೊಡೆದಾಕ್ಬಿಟ್ಟೆ. ಹಣ ಕೊಡದೆ ಇದ್ರೆ ಇವರು ನನ್ನ ಜೈಲ್ಗೆ ಹಾಕ್ತಾರೆ. ಆದ್ರೆ ಅಪ್ಪ, ಅದು ಆ ಸ್ಟ್ಯಾಚ್ಯೂ ಹೊಡೆದಾಕಿದ್ದು ಗೌತಮ್ ಅಲ್ವಾ? ನಿಮ್ಮನ್ನ ಯಾಕೆ ಜೈಲಿಗೆ ಹಾಕ್ತಾರೆ? ಆಕ್ಚುಲಿ ಆ ಸ್ಟ್ಯಾಚ್ಯೂನ ಹೊಡೆದಾಕಿದ್ದು ನಾನೇ ಕಣಮ್ಮ. ಫೋಟೋ ತಗೋವಾಗ ನನ್ನ ಕೈ ಮಿಸ್ ಆಗಿ ಅದಕ್ಕೆ ತಗಲ್ತು, ಮತ್ತೆ ಸ್ಟ್ಯಾಚ್ಯೂ ಕೆಳಗಡೆ ಬಿದ್ದು ಹೊಡೆದೋಯ್ತು. ಅಪ್ಪ, ನಿಮಗ್ ಗೊತ್ತಲ್ವಾ, ಈಗಾಗ್ಲೇ ಗೌತಮ್ ಮನೇಲಿ ಸಾಕಷ್ಟು ಪ್ರಾಬ್ಲಮ್ ತಂದಿದ್ದಾನೆ. ಅದ್ರ ಜೊತೆ ನೀವು ಸಹ ಹೀಗೆ ಮಾಡಿದ್ರೆ ಹೇಗೆ? ಆದ್ರೆ ಮಗಳೇ, ಸರಿ, ನೀವ್ ಎಲ್ಲಿದ್ದೀರಾ ಹೇಳಿ, ನಾನು ಅಮ್ಮನನ್ನ ಕರ್ಕೊಂಡ್ ಬರ್ತೀನಿ. ನಾವು ಮಾಧವ್ ನಗರಲ್ಲಿರೋ ಆಂಟಿಕ್ ಅಂಗಡಿಲಿದ್ದೀವಿ. ಓಕೆ, ಅಲ್ಲೇ ಕಾಯ್ತೀರಿ, ನಾನು ಈಗ್ಲೇ ಬರ್ತೀನಿ. ಅನ್ವಿತಾ ಈಗ ಒಂದು ದೊಡ್ಡ ಸಂಕಷ್ಟದಲ್ಲಿ ಸಿಲುಕಿದ್ಲು. ಅದರಿಂದ ಹೊರಬರೋದು ಅಷ್ಟು ಸುಲಭ ಆಗಿರ್ಲಿಲ್ಲ. ಅನ್ವಿತಾಳ ತಂದೆ ಅನಿಲ್ ರಾಜ್ಗುರು ಒಂದು ಮನೆತನದ ಮಗ. ಅನ್ವಿತಾಳ ತಾತ ಹರಿಪ್ರಸಾದ್ ರಾಜ್ಗುರು ಗೌತಮ್ನನ್ನ ಎಲ್ಲೋ ಭೇಟಿಯಾಗಿದ್ರು ಮತ್ತು ಅವನನ್ನ ತನ್ನ ಪ್ರಿಯವಾದ ಮೊಮ್ಮಗಳ ಜೊತೆ ಮದ್ವೆ ಮಾಡಬೇಕು ಎಂದು ನಿರ್ಧರಿಸಿದ್ರು. ಇದು ಅನ್ವಿತಾಳ ಅಜ್ಜಿ ಗಾಯತ್ರಿ ದೇವಿಗೆ ಇಷ್ಟವಿರಲಿಲ್ಲ. ಅವರ ಮದ್ವೆ ಆಗ್ತಿದ್ದಂತೆ ಅವರ ತಾತ ತೀರಿಕೊಂಡ್ರು. ಮನೆಯ ಎಲ್ಲ ಜವಾಬ್ದಾರಿಯನ್ನ ಗಾಯತ್ರಿ ದೇವಿ ಹೊರಿಸಿಕೊಂಡ್ರು. ಮನೆತನದ ಹೆಸರನ್ನ ಕಾಪಾಡಲು ಗೌತಮ್ ಮತ್ತು ಅವನ ಕುಟುಂಬದವರನ್ನ ತನ್ನ ಮನೆಯಿಂದ ಸಹ ಹೊರಗೆ ಕಳಿಸಿದ್ರು. ಇದನ್ನೆಲ್ಲ ಯೋಚಿಸಿ ಅನ್ವಿತಾ ಯಾವಾಗ್ಲೂ ದುಃಖಿಯಾಗಿ ಇರ್ತಿದ್ಲು. ಅಪ್ಪ, ನೀವ್ ಆರಾಮಾಗಿದ್ದೀರಾ? ನೀವೆಷ್ಟು ದುಬಾರಿ ದೊಡ್ಡ ಅಂಗಡಿಗೆ ಯಾಕೆ ಬಂದ್ರಿ? ಅದು ನಾವು ಇಲ್ಲೇ ಹೊರಗಡೆ ಹೋಗ್ತಾ ಇದ್ವಿ. ಮಾವನಿಗೆ ಇದನ್ನ ನೋಡಕ್ಕೆ ಇಷ್ಟ ಆಯ್ತು, ಅದಕ್ಕೆ ಒಳಗಡೆ ಬಂದ್ವಿ ಅಷ್ಟೇ. ಮತ್ತೆ ಆಸ್ ಯೂಶುವಲ್ ನೀನ್ ಈ ಕೆಲ್ಸ ಸಹ ಸರಿಯಾಗಿ ಮಾಡ್ಲಿಲ್ಲ. ಇವ್ರಿಗೆ ಸ್ಟ್ಯಾಚ್ಯೂ ನೋಡ್ಬೇಕು ಅಂತ ಅಷ್ಟು ಮನ್ಸಾಗಿದ್ರೆ ನೀನ್ ಅವ್ರನ್ನ ಸಂಭಾಳಿಸ್ಬೋದಿತ್ತಲ್ವಾ? ಆದ್ರೆ ಅತ್ತೆ, ನಾನೇನ್ ಮಾಡ್ಲಿ? ನಾನು ಮಾವನಿಗೆ ಹೇಳ್ದೆ, ಆದ್ರೆ ನೀನ್ ಯಾವಾಗ ಅವ್ರ ಮಾತನ್ನ ಕೇಳೋದಕ್ಕೆ ಆರಂಭಿಸ್ದೆ? ಅಷ್ಟು ಒಳ್ಳೆಯವನಾದ. ಅಮ್ಮ, ಇದೆಲ್ಲ ನಾವ್ ಆಮೇಲೆ ಮಾತಾಡ್ಬೋದಲ್ವಾ? ಏನ್ ಇಂಪಾರ್ಟೆಂಟ್ ಇದೆಯೋ ಅದ್ರ ಬಗ್ಗೆ ಯೋಚನೆ ಮಾಡೋಣ. 30 ಲಕ್ಷ ಎಲ್ಲಿಂದ ತರೋದು? ನಮ್ಮ ಮನೆ ಬರಹ ಸರಿಯಾಗಿಲ್ಲ. ಅಲ್ಲಿ ಅತ್ತೆ ನಮಗ ಆಸ್ತಿ ಕೊಡಲ್ಲ, ಮತ್ತೆ ಮಾವ ಇನ್ನು ನಮ್ ತಲೆ ಕಟ್ಟಿದ್ರು. ಅಮ್ಮ, ಏನಮ್ಮ ಇವಾಗಿದಕ್ಕೆ ಹಣ ಕೊಡೋದಕ್ಕೆ ನನ್ ಮನೆ ಮತ್ತೆ ಕಾರನ್ ಮಾರ್ಬೇಕಾ?
ಅಷ್ಟೊಂದ್ ಹಣ ಎಲ್ಲಿಂದ ತರೋದು? ಎಲ್ಲರೂ ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸುವುದು ಅಂತ ಯೋಚನೆ ಮಾಡ್ತಿದ್ರು. ಸಮಯ ಆಗ್ತಿತ್ತು. ಇನ್ನೊಂದ್ ಕಡೆ ಮ್ಯಾನೇಜರ್ಗೆ ಇವರು ಹಣ ಕೊಡ್ತಾರೆ ಎಂಬ ನಂಬಿಕೆ ಇರಲಿಲ್ಲ. ಅವನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಈ ವಿಷಯವನ್ನ ತಿಳಿಸಿದ ಮತ್ತು ಅವನು ಕೊಟ್ಟ ಸಮಯ ಆಗ್ಲಿ ಅಂತ ಕಾಯ್ತಾ ಇದ್ದ. ಅಪ್ಪ, ನಾನ್ ಅಜ್ಜಿ ಹತ್ರ ಸಹಾಯ ಕೇಳಿ ನೋಡ್ತೀನಿ. ಅವ್ರ ಹಣನ ನಾವು ನಿಧಾನಕ್ಕೆ ವಾಪಸ್ ಕೊಡ್ತೇವೆ. ಅನ್ವಿತಾ, ಅಜ್ಜಿ ನಿನಗ್ ಸಹಾಯ ಮಾಡಲ್ಲ, ಮತ್ತೆ ನಿನಗೆ ಗೊತ್ತು ಯಾಕೆ ಅಂತ. ಆದ್ರೆ ಅಮ್ಮ, ಒಂದ್ಸಲ ಫೋನ್ ಮಾಡಿ ನೋಡ್ತೀನಿ, ಏನಾಗುತ್ತೋ ಆಗ್ಲಿ. ಅನ್ವಿತಾ ನೆಕ್ಸ್ಟ್ ಮೀಟಿಂಗ್ ನಲ್ಲಿ ತನ್ನ ಅಜ್ಜಿ ಗಾಯತ್ರಿ ದೇವಿಗೆ ಕಾಲ್ ಮಾಡಿದ್ಲು. ಅವಳಿಗೆ ಭಯ ಇತ್ತು, ತನ್ನ ಅಜ್ಜಿ ಅವಳ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ. ಅಜ್ಜಿ, ಅದ್ ನಾನ್ ಅನ್ವಿತಾ. ಅನ್ವಿತಾ, ನಿನ್ ನಂಬರ್ ನನ್ ಬಳಿ ಇದೆ, ಏನಾಯ್ತು ಹೇಳು. ಗಾಯತ್ರಿ ದೇವಿ ಗಂಭೀರವಾಗಿ ಅವಳ ಮಾತನ್ನ ಕೇಳಿಸ್ಕೋತಾ ಇದ್ಲು. ಸರಿ, ನಾನ್ ನಿನಗೆ ಹಣ ಕೊಡ್ತೇನೆ, ಆದ್ರೆ ನಂದು ಒಂದು ಷರತ್ತಿದೆ, ಅದನ್ನ ನೀನ್ ಒಪ್ಕೊಳ್ಬೇಕು. ಕಂಡೀಷನ್? ಏನ್ ಕಂಡೀಷನ್ ಅಜ್ಜಿ? ನಮ್ ಕಂಪನಿ ಕರ್ನಾಟಕದ ಅತಿ ದೊಡ್ಡ ಕಂಪ್ನಿಯವ್ರ ಜೊತೆ ಆದಷ್ಟು ಬೇಗ ಒಂದು ಡೀಲ್ ಮಾಡ್ಕೊಳ್ಳಿದೆ. ನಿನಗೆ ನನ್ನ ಮೇಲೆ ಸ್ವಲ್ಪ ಆದ್ರೂ ಪ್ರೀತಿ ಇದ್ರೆ, ನಾನ್ ನಿನ್ನ ಅಜ್ಜಿ ಅಂತ ನಿನಗೆ ರೆಸ್ಪೆಕ್ಟ್ ಇದ್ರೆ, ನೀನ್ ಈಗ್ಲೇ ಆ ಗೌತಮ್ಗೆ ಡೈವರ್ಸ್ ಕೊಡು. ಮತ್ತೆ ನೀನು ಕಬೀರ್ ಆನಂದನ್ನ ಮದುವೆ ಆಗ್ಬೇಕು. ಅಜ್ಜಿ, ನೀವ್ ಯಾಕೆ ಈ ರೀತಿ ಎಲ್ಲ ಹೇಳ್ತಾ ಇದ್ದೀರಾ? ಈ ಸಲ ಅಂತೂ ಗೌತಮ್ನ ತಪ್ಪೇ ಇರ್ಲಿಲ್ಲ. ನೋಡು, ಅದೆಲ್ಲ ನನಗ್ ಬೇಕಾಗಿಲ್ಲ. ನನ್ ಕಂಡೀಷನ್ಗೆ ನೀನ್ ಒಪ್ಪಿದ್ರೆ ನಾನ್ ನಿನಗೆ ಸಹಾಯ ಮಾಡ್ತೇನೆ. ಅಜ್ಜಿ, ನಾನ್ ನಿಮ್ಮ ಮೊಮ್ಮಗಳು, ಮತ್ತೆ ನಿಮ್ಮ ಮೊಮ್ಮಗಳ ಜೊತೆ ನೀವ್ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಇವತ್ತು ನನ್ನ ಮಗ ಸ್ಥಿತಿಲಿರೋದಕ್ಕೆ ನೀನೇ ಕಾರಣ. ನಿನಗೆ ನನ್ ಕಂಡೀಷನ್ ಒಪ್ಪಿಗೆ ಇದ್ರೆ ಮಾತ್ರ ನಾನ್ ನಿನಗೆ ಸಹಾಯ ಮಾಡ್ತೀನಿ. ಅಜ್ಜಿ, ನನ್ ಮಾತು ಕೇಳಿ. ಅನ್ವಿತಾಗೆ ಈಗ ಏನ್ ಮಾಡ್ಬೇಕು ಎಂದು ತಿಳಿಲಿಲ್ಲ. ಅನ್ವಿತಾ, ದಯವಿಟ್ಟು ಚಿಂತೆ ಮಾಡ್ಬೇಡ, ನಾನೇನಾದ್ರೂ ಮಾಡ್ತೀನಿ. ನೀನೇನ್ ಮಾಡ್ತೀಯಾ? ಇಷ್ಟು ದೊಡ್ಡ ಮೊತ್ತದ ಹಣವನ್ನ ಭಿಕ್ಷೆ ಬೇಡ್ತಾ ಇರ್ತೀಯಾ? ಅನ್ವಿತಾ, ನೀನ್ ನನ್ ಮಾತನ್ ಕೇಳು. ಈ ವೇಸ್ಟ್ ಬಾಡಿಗೆ ಈಗ್ಲೇ ನೀನ್ ಡೈವರ್ಸ್ ಕೊಡು. ಇವ್ ನಿನ್ ಜೀವನದಿಂದ ತೊಲಗ್ಲಿ, ಮನೆಗ್ ವಾಪಸ್ ಕರ್ಕೋಬೇಡ. ತುಂಬಾ ಒಳ್ಳೆ ಹುಡುಗ. ಮತ್ತೆ ಕಬೀರ್ ನಿನ್ ಫ್ರೆಂಡ್ಸ್, ಅವರಪ್ಪ ಕೋಟ್ಯಾಧೀಶ್ವರರು, ಅವರಿಗೆ 30 ಲಕ್ಷ ಲೆಕ್ಕಕ್ಕೆ ಇರಲ್ಲ. ಅವ್ರು ಖಂಡಿತ ನಮ್ಗೆ ಸಹಾಯ ಮಾಡ್ತಾರೆ. ಕಮಾನ್ ಅನ್ವಿತಾ. ಗೀತಾಗೆ ಇದ್ರ ಹೊರತು ಬೇರೆ ಯಾವ ದಾರಿ ಸಹ ತಿಳಿಲಿಲ್ಲ. ಆದ್ರೆ ಕಬೀರ್ ಎಂತವನು ಅನ್ನೋದು ಕೇವಲ ಅನ್ವಿತಾಗೆ ಮಾತ್ರ ಗೊತ್ತಿತ್ತು. ಹೇಳ್ಬೇಕು ಅಂದ್ರೆ ಕಬೀರ್ ಒಬ್ಬ ದೊಡ್ಡ ಶ್ರೀಮಂತರ ಒಬ್ಬನೇ ಮಗ. ಅವರ ತಂದೆ ಪ್ರಿನ್ಸ್ ಗ್ರೂಪ್ನ ವೈಸ್ ಚೇರ್ಮನ್. ಕಬೀರ್ ಒಬ್ಬ ಕಿಡ್ ಆಗಿದ್ದ. ಅವನ ವೀಕ್ನೆಸ್ ಅಂದ್ರೆ ಹುಡುಗಿಯರು. ಯಾವಾಗ್ಲೂ ತೊಂದರೆ ಕೊಡುತ್ತಲೇ ಇದ್ದ. ಅವನ ಮೇಲೆ ಈಗಾಗ್ಲೇ ಎಷ್ಟೋ ಕೇಸು ಸಹ ಇದ್ವು. ಆದ್ರೆ ಅವರ ಪವರ್ ಮತ್ತು ಹಣದಿಂದಾಗಿ ಯಾರು ಸಹ ಅವರಿಗೆ ಏನು ಮಾಡಲು ಆಗ್ತಾ ಇರಲಿಲ್ಲ. ಅವನು ಅನ್ವಿತಾಳನ್ನ ಸಹ ಅವನ ಬಲೆಗೆ ಬೀಳಿಸಿಕೊಳ್ಳಲು ಎಷ್ಟೋ ಬಾರಿ ಪ್ರಯತ್ನಿಸಿದ್ದ. ಆದ್ರೆ ಅನ್ವಿತಾ ಅವನ ಕಡೆ ತಿರುಗಿ ಸಹ ಕಾಲೇಜಿನಲ್ಲಿ ನೋಡಿರ್ಲಿಲ್ಲ. ಇಷ್ಟು ಹೊತ್ತು ಸುಮ್ಮನಿದ್ದ ಗೌತಮ್ಗೆ ಕಬೀರ್ ಹೆಸರು ಹೇಳಿದ ತಕ್ಷಣ ಕೋಪ ಬಂತು. ಆದ್ರೆ ಅವನಿಗೆ ಗೊತ್ತಿತ್ತು ಅವನ ಮಾತನ್ನ ಯಾರು ಕೇಳಲ್ಲ ಅಂತ. ಅದಕ್ಕೆ ಅವನು ತನ್ನ ಫೋನನ್ನ ತೆಗೆದುಕೊಂಡು ಶೋರೂಮ್ನಿಂದ ಹೊರಗೋದ. ಶೋರೂಮ್ನಿಂದ ಹೊರಗ್ ನಿಂತು ಅವನು ಯಾವುದೋ ನಂಬರ್ ಡಯಲ್ ಮಾಡ್ದ. ಫೋನ್ ರಿಂಗ್ ಕೇಳಿಸ್ತಾ ಇದ್ದಂತೆ ಅವನ ಎದೆ ಬಡಿತ ಸಹ ಜಾಸ್ತಿ ಆಗ್ತಾ ಹೋಯ್ತು. ಪಟೇಲ್ ಅವರ? ಹೌದು, ನಾನೇ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಪಟೇಲ್ ಅವರೇ, ಹೇಗಿದ್ದೀರಾ? ಆ ಕ್ಷಣದಲ್ಲಿ ಗೌತಮ್ ಮಾತಾಡ್ತಾ ಇದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವನ ತಂದೆ ರಾಘವೇಂದ್ರ ಸಿಂಹಾದ್ರಿ. ಅವರ ಮಿನಿಸ್ಟರ್ ಕಮಲಾಕರ್ ಪಾಟೀಲ್. ರಾಘವೇಂದ್ರ ಸಿಂಹಾದ್ರಿ ಅವರು ರಾಯದುರ್ಗದ ರಾಜಮನೆತನದವರು. ಗೌತಮ್ ರಾಘವೇಂದ್ರ ಸಿಂಹಾದ್ರಿ ಅವರ ಕಿರಿಮಗ. ಅವನು ರಾಯದುರ್ಗದ ರಾಜಕುಮಾರ. ಅವನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ದೊಡ್ಡ ಅರಮನೆಯಲ್ಲೇ. ಆದ್ರೆ ಬೆಳೆಯುತ್ತಾ ಅವನಿಗೆ ಈ ಐಶ್ವರ್ಯ ಆಡಂಬರ ಎಲ್ಲ ಬೇಡ ಅನ್ನಿಸ್ತಿತ್ತು. ನಿಜವಾದ ಜೀವನ ಹೇಗಿರುತ್ತದೆ ಎಂದು ನೋಡಬೇಕೆಂಬುದು ಅವನ ಆಸೆಯಾಗಿತ್ತು. ಒಂದು ದಿನ ರಾಘವೇಂದ್ರ ಸಿಂಹಾದ್ರಿ ಅವರು ಗೌತಮ್ನ ಮದುವೆಯನ್ನ ಇನ್ನೊಂದು ರಾಜಮನೆತನದ ಹುಡುಗಿಯ ಜೊತೆ ನಿಶ್ಚಯ ಮಾಡಿದ್ರು. ಆ ಹುಡುಗಿ ಬೇರೆ ಯಾರೂ ಅಲ್ಲ, ಗೌತಮ್ನ ಬಾಲ್ಯ ಸ್ನೇಹಿತ ದೀಪಕ್ ಧರ್ಮರಾಜ್ ಅರಸ್. ಗೌತಮ್ ಅವಳನ್ನ ಪ್ರೀತಿಸ್ತಿರ್ಲಿಲ್ಲ.
ಆದ್ರೆ ಅವನ ಮಾತನ್ನ ಯಾರೂ ಸಹ ಕೇಳಲಿಲ್ಲ. ಅದಕ್ಕೆ ಅವನು ಮದ್ವೆ ದಿನವೇ ಅಲ್ಲಿಂದ ಹೊರಟು ಹೋದ. ಇಂದಿಗೂ ಸಹ ಆ ಮಂಟಪ ಅದೇ ರೀತಿ ಅಲಂಕರಿಸಲಾಗಿತ್ತು. ಚಿಕ್ಕ ಯಜಮಾನ್ರೆ ನೀವಾ? ನೀವಿಲ್ದೇನೆ ಅರಮನೆ ತುಂಬಾ ಬಿಕೋ ಅನಿಸ್ತಾ ಇದೆ. ನೀವಾದಷ್ಟು ಬೇಗ ಬನ್ನಿ. ಮತ್ತೆ ಪಟೇಲ್ ಅವರೇ, ನಾನು ದೊಡ್ಡ ಸಂಕಷ್ಟದಲ್ಲಿದ್ದೀನಿ, ನನಗೆ ನಿಮ್ ಸಹಾಯ ಬೇಕು. ನೀವು ಯಾವ ಕಷ್ಟದಲ್ಲಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈ ಕ್ಷಣ ನೀವು ಎಲ್ಲಿದ್ದೀರಾ ಅಂತ ಸಹ ನನಗೆ ಗೊತ್ತಿದೆ. ನೀವು ಯಾವ ಕುಟುಂಬದ ಮನೆ ಅಳಿಯನಾಗಿ ವಾಸ ಮಾಡ್ತಾ ಇದ್ದೀರೋ, ಯಾರ ಜೊತೆ ನಿಮ್ ಮದ್ವೆ ಆಗಿದೆ, ನಿಮ್ಮ ಅತ್ತೆ ಮಾವ ಎಲ್ಲರ ಬಗ್ಗೆ ಕೂಡ ನನಗೆ ಚೆನ್ನಾಗಿ ಗೊತ್ತಿದೆ. ಕಳೆದ 4 ವರ್ಷಗಳಿಂದ ಗೌತಮ್ ತನ್ನ ಕುಟುಂಬದಿಂದ ಮತ್ತು ರಾಯದುರ್ಗದಿಂದ ದೂರ ಓಡುತ್ತಿದ್ದ. ಆದ್ರೆ ಅವನ ತಂದೆ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸ್ತಾ ಇದ್ರು. ಸರಿ, ನನಗೆ ತಕ್ಷಣ 30 ಲಕ್ಷ ಬೇಕು, ಸಾಧ್ಯವಾದಷ್ಟು ಬೇಗ. ನೀವು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಾ? ನೀವೊಬ್ಬ ರಾಜ್ಕುಮಾರ, ಆದ್ರೂ ಇನ್ನೊಬ್ರು ಮನೆಯಲ್ಲಿ ಪಾತ್ರೆ ತೊಳಿತಾ ಇದ್ದೀರಾ, ಮನೆ ಕಾರ್ ಸ್ವಚ್ಛ ಮಾಡ್ತಾ ಇದ್ದೀರಾ, ಅರಮನೆ ಬಿಟ್ಟು. ಪಟೇಲ್ ಅವರೇ, ಈ ವಿಷಯದ ಬಗ್ಗೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ನಂದು ಒಂದೇ ಪ್ರಶ್ನೆ, ನೀವು ನನಗೆ ಸಹಾಯ ಮಾಡ್ತೀರಾ ಇಲ್ವಾ? ಚಿಕ್ಕ ಯಜಮಾನ್ರೆ, ನಾವು ನಿಮ್ಗೆ 30 ಲಕ್ಷ ಕೊಡ್ತೀವಿ, ಆದ್ರೆ ದೊಡ್ಡ ಯಜಮಾನ್ರ ಒಂದೇ ಒಂದು ಷರತ್ತಿದೆ. ಅದೇನ್ ಷರತ್ತು? ನೀವು ದೀಪಿಕಾಳನ್ನ ಮದ್ವೆ ಆಗ್ಬೇಕು. ಪಟೇಲ್ ಅವರೇ, ನನಗೆ ಈಗಾಗ್ಲೇ ಮದ್ವೆ ಆಗಿದೆ. ಹೀಗಿರುವಾಗ ನಾನು ಹೇಗೆ ಇನ್ನೊಂದು ಮದ್ವೆ ಆಗ್ಲಿ? ಇದು ಪಾಸಿಬಲ್ ಅಲ್ಲ. ದೊಡ್ಡ ಯಜಮಾನ್ರ ಪ್ರಕಾರ ನೀವಾಗಿರೋದು ಮದ್ವೆನೇ ಅಲ್ಲ. ನೀವು ಅರಮನೆ ತೊರೆದ ನಂತರ ಇಲ್ಲಿ ಅನೇಕ ಪ್ರಶ್ನೆಗಳು ಎದ್ದಿವೆ. ಈ ಪಾಟೀಲ್ ತನ್ನ ಯಜಮಾನ್ರ ಮಾತನ್ನ ಮೀರೋದಿಲ್ಲ. ನಿಮಗೆ ಅಷ್ಟು ಹಣ ಬೇಕು ಅಂದ್ರೆ ನೀವೀಗ್ಲೇ ನಿಮ್ಮ ಹೆಂಡತಿಗೆ ಡೈವರ್ಸ್ ನೀಡಿ ರಾಜ್ಕುಮಾರಿ ದೀಪಿಕಾಳನ್ನ ನೀವು ಮದ್ವೆ ಆಗ್ಲೇಬೇಕು. ಪಾಟೀಲ್ ಅವರಿಗೆ ಇಲ್ಲ ಅನ್ನುವ ಮೊದಲು ಗೌತಮ್ಗೆ ಅನ್ವಿತಾಳ ಚಿಂತೆಯಾಯಿತು. ಅವಳು ತನ್ನ ಜೀವನವನ್ನ ಪಣಕ್ಕಿಟ್ಟು ಆ ಕಬೀರ್ನ ಬಳಿ ಸಹಾಯ ಕೇಳಬೇಕಾಗಿತ್ತು. ಸರಿ ಪಟೇಲ್ ಅವರೇ, ನನಗೊಪ್ಪಿಗೆ ಇದೆ. ನನಗೆ 1 ವರ್ಷದ ಸಮಯ ಬೇಕು. ನಾನು ಸ್ವತಃ ಅನ್ವಿತಾಗೆ ಡೈವರ್ಸ್ ಕೊಡ್ತೀನಿ. ನಿಮ್ ದೊಡ್ಡ ಯಜಮಾನ್ರು ಯಾರ ಜೊತೆ ನಿಶ್ಚಯ ಮಾಡ್ತಾರೋ ಅವ್ರ ಜೊತೆನೆ ಮದ್ವೆ ಆಗ್ತೀನಿ. 4 ವರ್ಷನೇ ಕಾದಿದ್ದೀವಿ, ಇನ್ನೂ 1 ವರ್ಷ ಯಾವ ಲೆಕ್ಕ? ಇದನ್ನ ಕೇಳಿ ದೊಡ್ಡ ಯಜಮಾನ್ರು ಕೂಡ ತುಂಬಾನೇ ಖುಷಿ ಪಡ್ತಾರೆ. ಇದ್ರ ಜೊತೆ ನಂದು ಇನ್ನೊಂದು ಷರತ್ತಿದೆ. ಈ 30 ಲಕ್ಷದ ಜೊತೆಗೆ ನನಗೆ ಪ್ರಿನ್ಸ್ ಗ್ರೂಪ್ ಸಹ ಬೇಕು. ಪ್ರಿನ್ಸ್ ಗ್ರೂಪ್? ಆದ್ರೆ ಯಾಕೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ಚಿಕ್ಕ ಯಜಮಾನ್ರೆ, ನೀವು ಇವಾಗ್ಲೇ ಏನು ಅಂತ ಹೇಳಬೇಕು, ಯಾಕಂದ್ರೆ ನಾನು ಈಗ ಪ್ರಿನ್ಸ್ ಗ್ರೂಪ್ನ ಆಫೀಸ್ ಹೊರಗಡೆ ನಿಂತಿದ್ದೇನೆ. ಏನು, ಪ್ರಿನ್ಸ್ ಗ್ರೂಪ್ ಬಳಿ ಇದ್ದೀರಾ? ಹೌದು ಚಿಕ್ಕ ಯಜಮಾನ್ರೆ, ನಮ್ಗಿಲ್ಲಿ ಅವಾಗವಾಗ ಕೆಲಸ ಇರುತ್ತೆ. ನೀವು ಇಲ್ಲಿಗೆ ಬನ್ನಿ, ಅಷ್ಟರಲ್ಲಿ ಕಂಪನಿಯನ್ನ ಖರೀದಿ ಮಾಡೋದಕ್ಕೆ ಪ್ರಕ್ರಿಯೆ ಆರಂಭಿಸ್ತೀನಿ. ಸರಿ ಪಟೇಲ್ ಅವರೇ, ನಾನು ಈಗಲೇ ಬರ್ತೀನಿ. ಕಮಲಾಕರ್ ಪಾಟೀಲ್ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು ಗೌತಮ್ಗೆ ಚೆನ್ನಾಗಿ ತಿಳಿದಿತ್ತು. ಕಮಲಾಕರ್ ಪಾಟೀಲ್ ಒಂದು ಸಾರಿ ಏನಾದರೂ ಹೇಳಿದ್ರೆ ಆ ರೀತಿ ಅವರು ಮಾಡೇ ಮಾಡ್ತಾರೆ. ಅವರ ಪ್ರಭಾವದ ಮುಂದೆ ದೊಡ್ಡ ದೊಡ್ಡ ಜನರು ಸಹ ಸುಮ್ನಿರ್ತಾ ಇದ್ರು. ನಾನ್ ಬೇಗ ಚೆಕ್ ಪಡಿಬೇಕು. ಅನ್ವಿತಾ ಕಬೀರ್ ಹತ್ರ ಹೋಗೋದನ್ನ ತಡೆಯೋದಕ್ಕೆ ಇದೊಂದೇ ದಾರಿ. ಅಣ್ಣ, ಗಾಡಿ ನಿಲ್ಸು, ನಡಿ, ಬೇಗ ಹೋಗು. ಗೌತಮ್ನನ್ನು ನೋಡ್ತಾ ಇದ್ದಂತೆ ಅವರ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಅಣ್ಣ, ನಿಲ್ಸು. ಕಳೆದ 4 ವರ್ಷಗಳಿಂದ ಜಗತ್ತು ಗೌತಮ್ನನ್ನ ಸಾಮಾನ್ಯ ವ್ಯಕ್ತಿಯಂತೆ ನೋಡಿತ್ತು. ಆದ್ರೆ ಪಟೇಲ್ ಅವರಿಗೆ ಮಾತ್ರ ಸತ್ಯ ಗೊತ್ತಿತ್ತು. ಗೌತಮ್ ಎಷ್ಟು ಸಂಪತ್ತಿನ ಮಾಲೀಕನಾಗಿದ್ದನು ಅಂದ್ರೆ ಪ್ರಿನ್ಸ್ ಗ್ರೂಪ್ ತರಹದ 10 ಕಂಪನಿಗಳನ್ನ ಕಣ್ಣು ಮಿಟಿಕಿಸುವುದರೊಳಗೆ ಖರೀದಿಸುವಷ್ಟು. ಪಟೇಲ್ ಅವರೇ, ಕಂಪನಿ ಖರೀದಿ ಪ್ರಕ್ರಿಯೆ ಮುಗಿತಾ? ನಿಮ್ಮ ಕರೆ ಬಂದ ತಕ್ಷಣವೇ ನಾನೆಲ್ಲ ಫಾರ್ಮಾಲಿಟೀಸು ಮುಗಿಸಿದ್ದೀನಿ. ಈಗ ನಿಮ್ಮ ಸಹಿ ಮಾತ್ರ ಬಾಕಿ ಇದೆ. ಗುಡ್, ನಿಮ್ಮಿಂದ ನನಗೆ ಇನ್ನೊಂದು ಕೆಲಸ ಆಗಬೇಕಿದೆ. ಈ ಕಂಪನಿಯ ಚೇರ್ಮನ್ ಶೇಖರ್ ಆನಂದ್, ಅವನ ಮಗ ಕಬೀರ್ ಆನಂದ್ ತುಂಬಾ ಹಾಳಾಗಿರೋ ಹುಡುಗ. ಈ ಕಂಪನಿಲಿ ಶೇಖರ್ ಆನಂದ್ ಹೇಳಿದ ಮಾತೆ ಅಲ್ವಾ ನಡೆಯೋದು? ಅದು ಸಂಪೂರ್ಣ ಸತ್ಯ. ಒಳ್ಳೇದಾಯ್ತು, ಈಗ ಅವ್ರಿಗೆ ವಿಶ್ರಾಂತಿ ಪಡೆಯೋ ಸಮಯ ಬಂತು. ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಅಂದ್ರೆ ಈಗಲೇ ಶೇಖರ್ ಆನಂದ್ನ ಜೈಲಿಗೆ ಕಳಿಸೋ ವ್ಯವಸ್ಥೆ ಮಾಡಿ. ಈಗ ಈ ಕಂಪನಿ ಸಂಪೂರ್ಣ ಅಧಿಕಾರ ನಿಮ್ ಕೈಯಲ್ಲಿದೆ. ನಿಮಗೆ ಏನ್ ಬೇಕದನ್ನೇ ಮಾಡಿ. ಬೇಕಿದ್ರೆ ನೀವೇ ಚೇರ್ಮನ್ ಆಗಬಹುದು. ಬೇಡ ಪಟೇಲ್ ಅವರೇ,
ನನಗೆ ಚೇರ್ಮನ್ ಪೋಸ್ಟ್ ಬೇಡ. ಈಗ ಹೇಳಿ, ಈ ಕಂಪನಿಯ ವೈಸ್ ಚೇರ್ಮನ್ ಯಾರು? ಭಾರ್ಗವ್ ಕುಲಕರ್ಣಿ. ಹಾಗಾದ್ರೆ ಭಾರ್ಗವ್ ಕುಲಕರ್ಣಿಗೆ ಕರೆ ಮಾಡಿ. ಇಂದಿನಿಂದ ಅವರು ಈ ಕಂಪನಿಯ ಹೊಸ ಚೇರ್ಮನ್ ಅಂತ. ಕಮಲಾಕರ್ ಪಾಟೀಲ್ ದಾರಿಯನ್ನು ಯಾರು ತಡೆಯುವ ಧೈರ್ಯ ಮಾಡ್ತಿರ್ಲಿಲ್ಲ. ಗೌತಮ್ನ ಕಣ್ಣಲ್ಲಿ ಒಂದು ವಿಭಿನ್ನ ಮಿಂಚು ಹೊಳಿತಾಯಿತು. ಗೌತಮ್ಗೆ ಅನ್ವಿತಾಳ ಚಿಂತೆಯಾಯಿತು. ಅವಳು ತನ್ನ ಜೀವನವನ್ನ ಪಣಕ್ಕಿಟ್ಟು ಆ ಕಬೀರ್ನ ಬಳಿ ಸಹಾಯ ಕೇಳಬೇಕಾಗಿತ್ತು. ಆಫೀಸ್ನಲ್ಲಿ ಗೌತಮ್ ಮತ್ತು ಪಾಟೀಲ್ ಒಳಗೆ ಹೋಗ್ತಾ ಇದ್ದಂತೆಯೇ 25 ವರ್ಷದ ಮಹಿಳೆ ಕ್ಯಾಬಿನ್ ಹೊರಗೆ ಅವರನ್ನ ನಿಲ್ಸಿದ್ಲು. ನೀವಿಬ್ರು ಒಳಗ್ ಹೇಗ್ ಬಂದ್ರಿ? ಅದು ಯಾರನ್ನು ಕೇಳ್ದೆ? ಅವಳು ಶೇಖರ್ ಆನಂದ್ನ ಪರ್ಸನಲ್ ಸೆಕ್ರೆಟರಿ ಶಾಲಿನಿ. ಪಾಟೀಲ್ ಯಾರು ಅಂತ ಅವಳು ಇಲ್ಲಿವರೆಗೂ ನೋಡಿರ್ಲಿಲ್ಲ. ನಾನು ಇಲ್ಲಿನ ಚೇರ್ಮನ್ ಮಿಸ್ಟರ್ ಭಾರ್ಗವ್ನ ಭೇಟಿಯಾಗೋದಕ್ಕೆ ಬಂದಿದ್ದೀನಿ. ಮಿಸ್ಟರ್ ಭಾರ್ಗವ್ ಕುಲಕರ್ಣಿ, ಈ ಕಂಪನಿಯ ವೈಸ್ ಚೇರ್ಮನ್. ಅಪಾಯಿಂಟ್ಮೆಂಟ್ ಇಲ್ದೆ ನಿಮ್ಮಂತ ಸೇಲ್ಸ್ ಮೆನ್ ಗಳನ್ನ ಅವ್ರು ಭೇಟಿ ಮಾಡಲ್ಲ. ಈಗ್ಲೇ ಇಲ್ಲಿಂದ ಹೊರಗೆ ಹೋಗಿ, ಇಲ್ದಿದ್ರೆ ಸೆಕ್ಯೂರಿಟಿ ಕರೆಸ್ತೀನಿ. ಸೆಕ್ಯೂರಿಟಿ. ಅಷ್ಟರಲ್ಲಿ ಗೌತಮ್ನ ಫೋನ್ ರಿಂಗ್ ಆಯ್ತು. ಅದು ಅನ್ವಿತಾ. ಕರೆ ಸ್ವೀಕರಿಸುವ ಮುನ್ನವೇ ಬ್ಯಾಟರಿ ಕಡಿಮೆಯಾಗಿ ಫೋನ್ ಆಫ್ ಆಯ್ತು. ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರಾ ಅಂತ ನಿಮಗ್ ಗೊತ್ತಾ? ಪಟೇಲ್ ಅವರೇ, ನನಗೆ ತಡ ಆಗ್ತಾ ಇದೆ. ದಯವಿಟ್ಟು ಭಾರ್ಗವ್ಗೆ ಕರೆ ಮಾಡಿ. ಹಲೋ. ಭಾರ್ಗವ್ ಕುಲಕರ್ಣಿಗೆ ಪಾಟೀಲ್ ಅವರ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಎಲ್ಲವನ್ನೂ ಬಿಟ್ಟು ತಕ್ಷಣ ಕ್ಯಾಬಿನ್ನಿಂದ ಹೊರಗೆ ಓಡಿ ಬಂದ್ರು. ನೋಡಿ, ನಾನ್ ನಿಮ್ಗೆ ಕೊನೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಿಸ್ ಶಾಲಿನಿ, ನೀವು ಯಾರ ಜೊತೆ ಹೀಗೆ ಮಾತಾಡ್ತಾ ಇದ್ದೀರಾ? ಸಾರಿ ಸರ್, ಆದ್ರೆ Shut up. ನಿನ್ನ ವರ್ತನೆ ನಿನ್ನ ಕೆಲಸದಿಂದ ತೆಗೆದುಹಾಕ್ಬೋದು ಅನ್ನೋದು ನಿನಗೆ ಗೊತ್ತಾ? ಆಫೀಸ್ನಲ್ಲಿ ಶಾಲಿನಿಗೆ ಈ ರೀತಿಯ ಅವಮಾನ ಇದೇ ಮೊದಲ ಬಾರಿ ಆಗಿತ್ತು. ಅವಳು ಫೋನ್ ಮೂಲಕ ಎಲ್ಲವನ್ನ ಶೇಖರ್ ಆನಂದ್ಗೆ ವಿವರಿಸಿದ್ಲು. ಇತ್ತ ಗೌತಮ್ ಪಟೇಲ್ ಅವರ ಜೊತೆ ಆಫೀಸ್ ಫಾರ್ಮಾಲಿಟೀಸ್ ಮುಗಿಸುವುದರಲ್ಲಿ ತೊಡಗಿದ್ದ. ಅಷ್ಟರಲ್ಲಿ ಅವನ ಕಣ್ಣು ಗಡಿಯಾರದ ಮೇಲೆ ಬಿದ್ದಿತ್ತು. ಈಗಾಗಲೇ 4 ಗಂಟೆ ಆಗಿತ್ತು. ಅವನ ಬಳಿ ಕೇವಲ 1 ಗಂಟೆ ಸಮಯ ಮಾತ್ರ ಉಳಿದಿತ್ತು. ಅವನು ಎಲ್ಲಾ ಡಾಕ್ಯುಮೆಂಟ್ಸ್ಗಳಿಗೆ ಸಹಿ ಹಾಕಿ ಹೊರಗೆ ಹೋಗ್ತಾ ಇದ್ದಂತೆ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಂತಿದ್ದ ಮತ್ತು ಅವನ ಕಣ್ಣುಗಳು ಕೋಪದಿಂದ ತುಂಬಿತ್ತು. ಇಲ್ಲಿ ಏನಾಗ್ತಾ ಇದೆ? ಆದ್ರೆ ಭಾರ್ಗವ್, ನೀನ್ ನಿನ್ನ ಚೇರ್ಮನ್ ಅನ್ಕೊಂಡಿದ್ಯಾ? ಶಾಲಿನಿನ ಯಾಕೆ ಫೈರ್ ಮಾಡ್ದೆ? ಅವಳು ನನ್ನ ಅಸಿಸ್ಟೆಂಟ್ ತಾನೆ. ನಿನಗೆ ಎಷ್ಟು ಧೈರ್ಯ ಈ ರೀತಿ ಮಾಡೋಕೆ? ಹೇಳು. ಈ ಅಧಿಕಾರನ ನಾನು ಮಿಸ್ಟರ್ ಭಾರ್ಗವ್ಗೆ ಕೊಟ್ಟಿದ್ದೀನಿ. ಇಂದಿನಿಂದ ಅವರೇ ಈ ಕಂಪನಿಯ ಚೇರ್ಮನ್. ಹೌದಾ? ಹಾಗಾದ್ರೆ ನೀವ್ ಯಾರು ಅಂತ ನಾನು ಕೇಳ್ಬಹುದಾ? ನನ್ನ ಪರ್ಮಿಷನ್ ಇಲ್ದೆ ಒಳಗಡೆ ಹೇಗ್ ಬಂದ್ರಿ ನೀವು? ನಾನು ಕಮಲಾಕರ್ ಪಟೇಲ್. ಆ ಹೆಸರು ಹೇಳ್ತಾ ಇದ್ದಂತೆ ಶೇಖರ್ ಆನಂದ್ಗೆ ಭೂಕಂಪವಾದಂತೆ ಭಯ ಆಯಿತು. ಮಿಸ್ಟರ್ ಪಟೇಲ್, ನೀವು ಮೊದಲೇ ಹೇಳಬೇಕಿತ್ತು. ನೀವು ನನಗೆ ಮೊದಲೇ ತಿಳಿಸಿದ್ರೆ. ಹಾ ಸರಿ, ಒಂದ್ ಕೆಲಸ ಮಾಡೋಣ. ನನ್ನ ಕ್ಯಾಬಿನ್ಗೆ ಬನ್ನಿ, ಅಲ್ಲಿ ಕುತ್ಕೊಂಡು ಮಾತಾಡೋಣ. ಹಾ ಮಿಸ್ಟರ್ ಪಟೇಲ್, ನೀವು ಮೊದಲೇ ಹೇಳಬೇಕಿತ್ತು. ನೀವು ನನಗೆ ಮೊದಲೇ ತಿಳಿಸಿದ್ರೆ. ಹಾ ಸರಿ, ಒಂದ್ ಕೆಲಸ ಮಾಡೋಣ. ನನ್ನ ಕ್ಯಾಬಿನ್ಗೆ ಬನ್ನಿ, ಅಲ್ಲಿ ಕುತ್ಕೊಂಡು ಮಾತಾಡೋಣ. ಹಾ ಮಿಸ್ಟರ್ ಆನಂದ್, ಮಾತಾಡೋದಕ್ಕೆ ಏನೂ ಇಲ್ಲ. ನಿಮ್ಮ ಕಂಪನಿ ಹೆಸರಲ್ಲಿ ಅಕ್ರಮ ವ್ಯವಹಾರಗಳು ಎಲ್ಲ ಗೊತ್ತಿದೆ. ತಗೊಳ್ಳಿ. ಇದನ್ನು ಹೇಳ್ತಾ ಗೌತಮ್ ಒಂದು ಪತ್ರವನ್ನ ಅವನ ಕೈಗೆ ಕೊಟ್ಟ. ಅದರಲ್ಲಿ ಈ ಕಂಪನಿಯ ಹೊಸ ಮಾಲೀಕ ಈಗ ಗೌತಮ್ ಎಂಬುದು ಸ್ಪಷ್ಟವಾಗಿ ಉಲ್ಲೇಖವಾಗಿತ್ತು. ಪಟೇಲ್ ಅವರೇ, ಮಿಸ್ಟರ್ ಭಾರ್ಗವ್ ಕುಲಕರ್ಣಿ, ಒಳಗ್ ಬನ್ನಿ. ಕ್ಯಾಬಿನ್ ಒಳಗೆ ಕಾಲಿಟ್ಟ ತಕ್ಷಣ ಗೌತಮ್ ತನ್ನ ಗಡಿಯಾರ ನೋಡಿದ. ಸಮಯ ಜಾರುತ್ತಲೇ ಇತ್ತು. ಅನ್ವಿತಾ ಮತ್ತು ಅವಳ ಕುಟುಂಬದ ಬಗ್ಗೆ ಅವನ ಚಿಂತೆ ಇನ್ನಷ್ಟು ಹೆಚ್ಚುತ್ತಿತ್ತು. ಮಿಸ್ಟರ್ ಭಾರ್ಗವ್, ಇಂದಿನಿಂದ ನೀವು ಈ ಕಂಪನಿಗೆ ಚೇರ್ಮನ್. ಈ ಸಂಸ್ಥೆಯ ಎಲ್ಲ ಡಿಸಿಷನ್ ನಿಮ್ಮ ಕೈಲಿರುತ್ತೆ. ಸರ್, ನಾನು ನಿಯತ್ತಾಗಿ ಕೆಲಸ ಮಾಡ್ತೀನಿ. ಎಲ್ಲೂ ಏನು ತೊಂದರೆ ಆಗ್ದಂಗೆ ನೋಡ್ಕೋತೀನಿ. ಗುಡ್. ಶೇಖರ್ ಆನಂದ್ ಮತ್ತೆ ಕಬೀರ್ ಆನಂದ್ ಮಾಡಿದ ಎಲ್ಲ ಕೆಟ್ಟ ಕೆಲಸದ ದಾಖಲೇಬೇಕು. ಅವನು ಅನೇಕ ಹುಡುಗಿರ ಜೀವನ ನಾಶ ಮಾಡಿದ್ದಾನೆ. ಅವನು ಜೈಲ್ಗೆ ಹೋಗೋ ಸಮಯ ಬಂದಿದೆ. ಚಿಂತಿಸಬೇಡಿ ಸರ್. ಅವ್ರ ವಿರುದ್ಧ ಸಾಕಷ್ಟು ಸಾಕ್ಷಿಗಳು ನನ್ನ ಲಾಕರಲ್ಲಿದೆ. ಯಾರಾದರೂ ಅವ್ರ ವಿರುದ್ಧ ಧ್ವನಿ ಎತ್ತುತ್ತಾರೆ ಅಂತ ನಾನು ಇದೇ ದಿನಕ್ಕಾಗಿ ಕಾಯ್ತಾ ಇದ್ದೆ ಸರ್. ಇವತ್ತು ಎಲ್ಲ ಸಾಕ್ಷಿಗಳನ್ನ ನಿಮ್ಗೆ ಕೊಡ್ತೀನಿ ಸರ್. ಗುಡ್. ಪಟೇಲ್ ಅವರೇ, ನನಗೆ ತಡ ಆಗ್ತಾ ಇದೆ. ದಯವಿಟ್ಟು ನನ್ನ ಚೆಕ್ ಕೊಡಿ. ತಗೊಳ್ಳಿ. ಥ್ಯಾಂಕ್ ಯು. ಅಷ್ಟರಲ್ಲಿ ಹೊರಗಡೆ ನಿಂತಿದ್ದ ಬಾಡಿಗಾರ್ಡ್ನಿಂದ ಪಟೇಲ್ ಅವರಿಗೆ ಕರೆ ಬಂತು. ಕರೆ ಸ್ವೀಕರಿಸ್ತಾ ಇದ್ದಂತೆಯೇ ಪಟೇಲ್ ಗೌತಮ್ ಕಡೆ ನೋಡಿದ್ರು.
ಮತ್ತೆ ಅವನ ಹಿಂದೆ ಹೋದ್ರು. ಚಿಕ್ಕ ಯಜಮಾನ್ರೆ, ಅನ್ವಿತಾ ಈಗಷ್ಟೇ ಕಬೀರ್ ಆನಂದ್ ಕ್ಯಾಬಿನ್ಗೆ ಹೋಗಿದ್ದಾಳೆ. ಕಬೀರ್ ಅನ್ವಿತಾಳನ್ನ ಯಾಕೆ ತನ್ನ ಕ್ಯಾಬಿನ್ಗೆ ಕರೆಸಿದಾನೆ ಅನ್ನೋದನ್ನ ಗೌತಮ್ ಚೆನ್ನಾಗೇ ತಿಳಿದಿದ್ದ. ಪ್ರತಿಯೊಬ್ಬ ಹುಡುಗಿಯ ಮೇಲೆ ಬಳಸಲು ಡ್ರಗ್ ಅನ್ನು ಅವನು ತನ್ನ ಕ್ಯಾಬಿನ್ನಲ್ಲಿ ಇಟ್ಕೊಂಡಿದ್ದ. ಆಫೀಸ್ನಲ್ಲಿರುವ ಹಲವರಿಗೆ ಈ ಸತ್ಯ ಗೊತ್ತಿದ್ರೂ ಯಾರು ಕಬೀರ್ ಮತ್ತು ಶೇಖರ್ ವಿರುದ್ಧ ಧ್ವನಿ ಎತ್ತಲು ಧೈರ್ಯ ಮಾಡಿರಲಿಲ್ಲ. ಇವತ್ತು ಕಬೀರ್ ಹೊಸ ಮಾಲೀಕ ಗೌತಮ್ನ ಕೋಪಕ್ಕೆ ಬಲಿಯಾಗಿದ್ದಾನೆ. ಕಮಿನ್. ಪಟೇಲ್ ಹೇಳಿದ ಮಾತನ್ನ ಕೇಳ್ತಾ ಇದ್ದಂತೆಯೇ ಗೌತಮ್ ಚೆಕ್ ತಗೊಂಡು ಕಬೀರ್ನ ಕ್ಯಾಬಿನ್ ಕಡೆ ಹೊರಟ. ನೀವು ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಈ ವಿಷಯದ ಬಗ್ಗೆ ಚಿಕ್ಕ ಯಜಮಾನ್ರು ಸ್ವತಃ ನೋಡ್ಕೊಳ್ತಾರೆ. ಮತ್ತೆ ನೆನ್ಪಿರ್ಲಿ, ಚಿಕ್ಕ ಯಜಮಾನ್ರು ನಿಜವಾದ ಗುರ್ತನ್ನ ಯಾರಿಗೂ ಬಹಿರಂಗ ಪಡಿಸ್ಬಾರ್ದು. ಸರಿ ಪಟೇಲ್ ಅವರೇ. ಅನ್ವಿತಾ, ಕಮ್ ಸಿಟ್. ಸೊ ಏನಿಲ್ಲಿ? ಅನ್ವಿತಾ ಕಬೀರ್ನ ಕ್ಯಾಬಿನ್ ಒಳಗೆ ಹೋಗ್ತಾ ಇದ್ದಂತೆ ಇಡೀ ಪರಿಸ್ಥಿತಿಯನ್ನ ಅವನಿಗೆ ವಿವರಿಸಿದ್ಲು. ಇತ್ತ ಗೌತಮ್ನ ಕಣ್ಣಲ್ಲಿ ಅಶಾಂತಿ ಹೆಚ್ಚುತ್ತಲೇ ಇತ್ತು. ಅನ್ವಿತಾ, ಇಷ್ಟು ದೊಡ್ಡ ವಿಷಯ ಆಗಿದೆ, ಈಗ ಹೇಳ್ತಾ ಇದೀಯಾ? ಮೊದಲೇ ಹೇಳಬೇಕಿತ್ತು ಅಲ್ವಾ? ತಗೋ ಇದನ್ ಕುಡಿ. ಇಲ್ಲ ಕಬೀರ್, ನಾನು ಕುಡಿಯೋದಿಲ್ಲ. ಏನ್ ಹೇಳ್ತಾ ಇದೀಯಾ? ಇಷ್ಟು ದೂರ ಬಂದಿದ್ಯಾ, ಒಂದ್ ಡ್ರಿಂಕ್ ಸಹ ಮಾಡಲ್ವಾ? ಇಲ್ಲ ಕಬೀರ್, ನಾನು ಹಣ ತೆಗೆದುಕೊಂಡು ಈಗಲೇ ಬೇಗ ಅಂಗಡಿಗೆ ಹೋಗ್ಬೇಕು. ಓ ಹೌದಾ? ನಿನ್ ತಂದೆ ನಿನ್ ಕಾಯ್ತಾ ಇರ್ಬೇಕು ಅಲ್ವಾ? ನಾನು ಈಗಲೇ ಚೆಕ್ ಕೊಡ್ತೀನಿ, ವೆಯ್ಟ್. ಹೌದು, ಮತ್ತೆ ನೀನ್ ಕುಡಿದೇ ಇದ್ರೆ ನನಗೆ ಬೇಜಾರಾಗತ್ತೆ. ಥ್ಯಾಂಕ್ಸ್ ಕಬೀರ್, ಆದರೆ ನಾನು ನಿಜವಾಗ್ಲೂ ಕುಡಿಯಲ್ಲ. ಮತ್ತೆ ನಿನ್ನ ಹಣನ ನಾನು ಬೇಗ ವಾಪಸ್ ಕೊಡ್ತೀನಿ. ನನಗೆ ಹಣದ ಚಿಂತೆ ಇಲ್ಲ. ಕಬೀರ್ ನಿಧಾನವಾಗಿ ಅನ್ವಿತಾಳ ಹತ್ತಿರ ಬರ್ತಿದ್ದ. ಅವನ ಕಣ್ಣುಗಳಲ್ಲಿ ಅವನ ಕ್ರೂರ ಉದ್ದೇಶಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ವು. ಅನ್ವಿತಾ, ನಿನ್ ತಂದೆ ಜೈಲ್ಗೆ ಹೋಗೋದನ್ನ ಯಾರಿಗೂ ತಡಿಯಕ್ಕಾಗಲ್ಲ, ನನ್ನ ಬಿಟ್ಟು. ತಗೋ, ಕೇವಲ ಒಂದು ಡ್ರಿಂಕ್, ಜಸ್ಟ್ ಒನ್ ಡ್ರಿಂಕ್ ಕುಡಿದು ಚೆಕ್ ತಗೊಂಡು ಹೋಗು. ಯಾಕಿಷ್ಟು ಯೋಚನೆ ಮಾಡ್ತಾ ಇದೀಯಾ? ಕಬೀರ್, ನಾನು ಈ ಡ್ರಿಂಕ್ ಮುಗಿಸಿದ್ರೆ ನೀನು ಖಂಡಿತ ಚೆಕ್ ಕೊಡ್ತೀಯಾ? ಖಂಡಿತ. ನನಗೆ ಹಣ ದೊಡ್ಡ ವಿಷಯನೇ ಅಲ್ಲ. ಹ್ಯಾವ್ ಇಟ್. ತನ್ನ ಮನಸ್ಸಿನಲ್ಲಿ ಅವನು ಈಗಾಗಲೇ ಅನ್ವಿತಾಳ ಜೊತೆಗೆ ರಾತ್ರಿಯನ್ನು ಕಳೆಯುವ ಯೋಜನೆ ರೂಪಿಸಿದ್ದ. ಅನ್ವಿತಾಗೆ ಬೇರೆ ದಾರಿಯೇ ಇರಲಿಲ್ಲ. ಆದ್ರೆ ಗ್ಲಾಸ್ ಅವಳ ತುಟಿಗಳಿಗೆ ತಾಕುವ ಮೊದಲು ಬಾಗಿಲಿನಿಂದ ಭಾರಿ ಸದ್ದು ಕೇಳಿಸಿತು. ಅನ್ವಿತಾ ಕೈಯಲ್ಲಿ ಗ್ಲಾಸ್ ನೋಡಿ ಗೌತಮ್ಗೆ ತುಂಬಾ ಕೋಪ ಬಂತು. ಯಾರ ನೀನು? ನಿನ್ನ ಒಳಗೆ ಯಾರು ಬಿಟ್ಟಿದ್ದು? ಗೌತಮ್, ಗೌತಮ್, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನಾನು ಇಲ್ಲಿ ಸರಿಯಾದ ಸಮಯಕ್ಕೆ ಬರ್ದೇ ಇದ್ರೆ ಇವನ್ ಏನ್ ಮಾಡ್ತಿದ್ನೋ ಗೊತ್ತಿಲ್ಲ. ಗೌತಮ್, ನೀನ್ ಏನೇನ್ ಮಾತಾಡ್ತಿದ್ಯಾ? ನಾನು ಇಲ್ಲಿ ಕಬೀರ್ನ ಬಳಿ ಹಣ ಕೇಳೋದಕ್ ಬಂದಿದ್ದೀನಿ. ಅನ್ವಿತಾ, ನಿಂಗೆ ಗೊತ್ತಿಲ್ಲ ಇವನೆಂತ ಮನುಷ್ಯ ಅಂತ. ಏಯ್, ಜಾಸ್ತಿ ಆಯ್ತು ನಿಂದು. ಯಾರ ಹತ್ರ ಮಾತಾಡ್ತಾ ಇದ್ಯಾ? ಒಂದು ಬಿಟ್ಟೆ ಅಂದ್ರೆ. ಕಬೀರ್, ಇವ್ ನನ್ ಗಂಡ. ಓ, ಇವನೇ ನಮ್ಮ ಮನೆ ಅಳಿಯಾ? ಅನ್ವಿತಾ, ಇವನಿಗೆ ಹೇಳು ಈಗಲೇ ಇವನು ನನ್ನ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ಇವನ್ ಜೀವಂತವಾಗಿ ಇಲ್ಲಿಂದ ಹೋಗಲ್ಲ. ಮತ್ ನೀನು ಈ ಚೆಕ್ನ ಮರ್ತು ಬಿಡು. ಏನ್ ಗೊತ್ತಾ, ಇದೇ ರೀತಿ 3 ವರ್ಷದ ಮುಂಚೆ ಒಬ್ಬ ವ್ಯಕ್ತಿ ನನ್ನ ಆಫೀಸ್ಗೆ ನುಗ್ಗಕ್ ನೋಡಿದ್ದ. ಇಂದಿಗೂ ಸಹ ಅವನ ಮನೆಯವರು ಅವನ ಬಾಡಿನ ಹುಡುಕ್ತಾ ಇದ್ದಾರೆ. ಗೌತಮ್, ಗೌತಮ್, ಪ್ಲೀಸ್ ಪ್ಲೀಸ್ ಕಬೀರ್ ಹತ್ರ ಸಾರಿ ಕೇಳು. ಅನ್ವಿತಾ ಇವನ ಹತ್ರ ಸಾರಿ ಕೇಳ್ಬೇಕಾ? ಸಾಧ್ಯ ಇಲ್ಲ, ಅದರ ಅವಶ್ಯಕತೆನೂ ಇಲ್ಲ. ಸುಮ್ಮನೆ ಏನೋ ಹೇಳ್ತಾ ಇದ್ದಾನೆ.
ಇವನು ಬೊಗಳೋ ನಾಯಿ ಅಷ್ಟೇ, ಕಚ್ಚಲ್ಲ. ನಾಯಿ, ಕಬೀರ್, ಈ ನಾಯಿ ಏನ್ ಮಾಡುತ್ತೆ ಅಂತ ನೋಡು. ಇವತ್ತು ನಿನ್ ಚರ್ಮ ಸುಲ್ದಿಲ್ಲ ಅಂದ್ರೆ ನನ್ನ ಹೆಸರು ಕಬೀರೇ ಅಲ್ಲ. ಗೌತಮ್. ಹಲೋ ಇನ್ಸ್ಪೆಕ್ಟರ್, ಈಗಲೇ ನೀವು ಪ್ರಿನ್ಸ್ ಗ್ರೂಪ್ ಆಫೀಸ್ಗೆ ಬನ್ನಿ. ಇಲ್ಲೊಬ್ಬನ್ ಚರ್ಮ ಸುಲಿಯೋದಿದೆ. ಮತ್ತೆ ಅನ್ವಿತಾ, ಈ ಚೆಕ್ನ ನೀನು ಮರ್ತು ಬಿಡು. ಇವತ್ತಿವನು ಜೈಲಿಗೆ ಹೋಗ್ತಾನೆ. ಕಬೀರ್, ಕಬೀರ್ ಪ್ಲೀಸ್, ನಾನ್ ಗೌತಮ್ ಬದಲು ಸಾರಿ ಕೇಳ್ತೀನಿ. ಇಲ್ಲ ಅನ್ವಿತಾ, ಇವತ್ತಿವನು ಜೈಲಿಗೆ ಹೋಗ್ತಾನೆ. ಫೈನಲಿ ನೀನು ನನ್ನೊಳಗ್ತೀಯ. ಗೌತಮ್, ನೀನೇನ್ ಮಾಡ್ತಿದ್ಯಾ ಗೊತ್ತಾ ನಿನಗೆ? ಯು ಆರ್ ಫಿನಿಶ್ಡ್ ಮ್ಯಾನ್. ನನ್ನೇ ಹೊಡಿತೀಯ. ನಿನಗಿದೆ ಹಬ್ಬ. ಡ್ಯಾಡ್, ಈ ನಾಯಿ ನಿಮ್ ಮಗಂಗ್ ಹೊಡಿಯೋಕೆ ಧೈರ್ಯ ಮಾಡಿದೆ. ತನ್ನ ತಂದೆಯ ಸ್ಥಿತಿ ನೋಡಿ ಕಬೀರ್ಗೆ ದೊಡ್ಡ ಶಾಕ್ ಆಯ್ತು. ಎಲ್ಲಿ ಏನಾಗ್ತಿದೆ ಅಂತ ಯೋಚನೆ ಮಾಡುವ ಮೊದಲೇ ಕಾನ್ಸ್ಟೇಬಲ್ ಕಬೀರ್ಗೂ ಸಹ ಕೋಳವನ್ನ ತೊಡಿಸಿದ್ರು ಮತ್ತು ಮೊಣಕಾಲಿನ ಮೇಲೆ ನಿಲ್ಲಿಸಿದ್ರು. ಇನ್ಸ್ಪೆಕ್ಟರ್, ನಿಮಗ್ ತಲೆ ಕೆಟ್ಟಿದ್ಯಾ? ಮಿಸ್ಟರ್ ಕಬೀರ್ ಆನಂದ್, ನಾನು ನಿಮ್ಮನ್ನ ಮತ್ತೆ ನಿಮ್ಮಪ್ಪನನ್ನ ಜನರಿಂದ ಹಣ ಲೂಟಿ ಮಾಡೋದಕ್ಕೆ ಮತ್ತು ಮೋಸ ಮಾಡೋದಕ್ಕೆ ಹಾಗೂ ಎಷ್ಟೋ ಹುಡುಗಿರ್ ಬಾಳ್ ಹಾಳು ಮಾಡಿದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀವಿ. ಡ್ಯಾಡ್, ಇವನ್ ಏನ್ ಹೇಳ್ತಾ ಇದ್ದಾನೆ? ಶೇಖರ್ ಮತ್ತು ಆನಂದ್ ಮುಖಾನೆ ಏನಾಗಿದೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇತ್ತು. ಆದ್ರೆ ಅನ್ವಿತಾಗೆ ಏನು ಅರ್ಥವಾಗ್ಲಿಲ್ಲ. ನನ್ನ ಹೆಂಡತಿಗೆ ಡ್ರಗ್ ಕೊಡೋದಕ್ಕೆ ಪ್ರಯತ್ನ ಪಟ್ಟ. ಮತ್ತಿದ್ರಲ್ಲಿ ಯಾವ ಡ್ರಗ್ ಅಂತ ಪ್ಲೀಸ್ ಚೆಕ್ ಮಾಡಿ. ಪೊಲೀಸ್ ಇನ್ಸ್ಪೆಕ್ಟರ್ ತನ್ನ ಹ್ಯಾಂಡ್ ಕರ್ಚೀಫ್ ಅನ್ನ ತೆಗೆದು ಆ ಡ್ರಿಂಕ್ಸ್ ನಲ್ಲಿ ಇಟ್ರು. ಆದ್ರೆ ಇಟ್ಟ ತಕ್ಷಣವೇ ಹ್ಯಾಂಡ್ ಕರ್ಚೀಫ್ ನ ಕಲರ್ ಬ್ಲೂ ಆಗಿ ಬದಲಾಯಿತು. ಹೌದು, ನೀವ್ ಹೇಳ್ತಾ ಇರೋದು ನಿಜ. ಈ ಡ್ರಿಂಕ್ ನಲ್ಲಿ ಒಂದು ಡ್ರಗ್ ಆಡ್ ಮಾಡಲಾಗಿದೆ. ಅದು ತುಂಬಾ ಡೇಂಜರಸ್. ಎವಿಡೆನ್ಸ್ ಜೊತೆ ನಾವ್ ಇವ್ರನ್ನ ಅರೆಸ್ಟ್ ಮಾಡ್ತಾ ಇದೀವಿ ಸರ್. ಅಪ್ಪ ಮಗ ಜೈಲ್ನಲ್ಲಿ ಸಮಯ ಕಳೆದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ. ನೀನ್ ಹೀಗ್ ಮಾಡಕ್ ಸಾಧ್ಯ ಇಲ್ಲ. ನಾನು ಈಗ್ಲೇ ಕಮಿಷನರ್ ಹತ್ರ ಮಾತಾಡ್ಬೇಕು. ಡ್ರಿಂಕ್ಸ್ ನಲ್ಲಿ ಡ್ರಗ್ಸ್ ಇದ್ದ ವಿಷಯವನ್ನ ಕೇಳಿ ಅನ್ವಿತಾಗೆ ತುಂಬಾ ಶಾಕ್ ಆಯ್ತು. ಕಬೀರ್ನ ನಿಜವಾದ ಮುಖ ಅವಳ ಮುಂದೆ ಬಯಲಾಗಿತ್ತು. ಅನ್ವಿತಾ, ಗೌತಮ್ ಬಳಿ ಹೇಳಲು ಬಹಳ ವಿಷಯವಿತ್ತು. ಆದ್ರೆ ಅವನು ಅನ್ವಿತಾಗೆ ಏನು ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅನ್ವಿತಾ ಭಯ ಪಡೋ ಅವಶ್ಯಕತೆ ಇಲ್ಲ. ಅವನ್ ಮಾಡಿದ ತಪ್ಪಿಗೆ ಅವನ್ಗೆ ಸರಿಯಾಗಿ ಶಿಕ್ಷೆ ಆಗುತ್ತೆ. ಗೌತಮ್ ಅವನ ಜೇಬಿನಿಂದ 30 ಲಕ್ಷದ ಚೆಕ್ ಅನ್ನ ತೆಗೆದುಕೊಂಡು ಅನ್ವಿತಾಗೆ ಕೊಟ್ಟ. ಇಲ್ಲೋಡು, ಮಾವನ್ನ ಬಿಡಿಸೋದಕ್ಕೆ ನಾನು ಹಣ ಅರೇಂಜ್ ಮಾಡಿದ್ದೀನಿ. ಆದ್ರೆ ಇಷ್ಟ ಹಣ ಇಷ್ಟು ಬೇಗ ಹೇಗೆ ಅರೇಂಜ್ ಮಾಡ್ದೆ? ನಿಜ ಹೇಳಿದ್ರೆ ಅವಳಿಗೆ ಅರ್ಥ ಆಗೋದಿಲ್ಲ ಎಂದು ಗೌತಮ್ ಸುಮ್ಮನೆ ಮೌನವಾಗಿದ್ದ. ಗೌತಮ್, ನಾನ್ ನಿನ್ ಹತ್ರ ಏನೋ ಕೇಳ್ತಾ ಇದ್ದೀನಿ. ನಿನಗೆ ಈ ಚೆಕ್ಕನ್ನ ಯಾರು ಕೊಟ್ರು? ಅದು ನನಗೆ ಇದನ್ನ ನನ್ನ ಸ್ನೇಹಿತ ಕೊಟ್ಟ. ಅವನ ಕಂಪನಿ ತುಂಬಾ ಪ್ರಾಫಿಟ್ ಅಲ್ಲಿತ್ತು, ಅದಕ್ಕೆ ಅವನ ಹತ್ರ ಸಾಲ ತಗೊಂಡೆ. ಅನ್ವಿತಾ ಶಾಕ್ನಿಂದ ಆ ಚೆಕ್ ಅನ್ನು ನೋಡ್ತಾ ಇದ್ಲು. ನಾವ್ ಈ ದುಡ್ಡನ್ನ ಆರಾಮಾಗಿ ಕೊಡ್ಬೋದು. ಅವನಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಅನ್ವಿತಾ, 40 ನಿಮಿಷ ಬಾಕಿ ಇದೆ. ನಾವು ಶೋರೂಮ್ಗೆ ಹೋಗ್ಬೇಕು. ಎಲ್ಲ ಕಾಯ್ತಾ ಇರ್ತಾರೆ. ಇನ್ನೊಂದ್ ಕಡೆ ಅನ್ವಿತಾಳ ಅಮ್ಮ ಮತ್ತು ಅಪ್ಪ ಅದೇ ಶಾಪ್ನಲ್ಲಿದ್ರು. ಅವರ ಸುತ್ತ ಗಾರ್ಡ್ಸ್ಗಳು ನಿಂತಿದ್ರು. ಎಲ್ಲರಿಗೂ ಮ್ಯಾನೇಜರ್ನ ಕಮಾಂಡ್ ಕಡೆ ಗಮನವಿತ್ತು. ಅದರ ಜೊತೆ ಮ್ಯಾನೇಜರ್ ಕಮಿಷನರ್ಗೆ ಫೋನ್ ಮಾಡಿ ಶಾಪ್ಗೆ ಬರುವಂತೆ ಹೇಳಿದ. 10 ನಿಮಿಷ ಮಾತ್ರ ಬಾಕಿ ಇದೆ. ನಿಮ್ಮ ಮಗಳು ಮತ್ತೆ ಅಳಿಯ ಯಾರು ಸಹ ವಾಪಸ್ ಬಂದಿಲ್ಲ. ನಿಮ್ಗೆ ಹಣ ಕೊಡಕ್ಕಾಗ್ಲಿಲ್ಲ ಅಂದ್ರೆ ನೀವು ಜೈಲ್ಗೆ ಹೋಗೋದಕ್ಕೆ ತಯಾರಾಗಿ. ಅನ್ವಿತಾ ಮಗಳೇ, ಹಣದ ವ್ಯವಸ್ಥೆ ಆಯ್ತಾ? ನನ್ನ ಜೀವ ನನ್ನ ಬಾಯಿಗೆ ಬಂದಿದೆ. ಅಮ್ಮ, ಡೋಂಟ್ ವರಿ, ಚೆಕ್ ಇಲ್ಲಿದೆ. ನೋಡು, ನಾನು ಹೇಳಿದೆ ಅಲ್ವಾ, ಕಬಿ ನಮಗೆ ಖಂಡಿತ ಸಹಾಯ ಮಾಡ್ತಾನೆ ಅಂತ. ಅವ್ನು ತುಂಬಾ ಒಳ್ಳೆ ಹುಡುಗ ಮತ್ತೆ ಶ್ರೀಮಂತ. ನಿನ್ನ ಗಂಡ ಗೌತಮ್ ತರ ಅಲ್ಲ. ನೋಡು ಗೌತಮ್, ನೋಡು, ಯಾವತ್ತೂ ನೀನು ಇಷ್ಟ ಹಣವನ್ನ ನೋಡಿರೋದಕ್ಕೆ ಸಾಧ್ಯ ಇಲ್ಲ.
ಕಬೀರ್ ನನ್ನ ಮಗಳ ಸ್ನೇಹಿತ. ನೀನಿವತ್ತೇ ಅವಳಿಗೆ ಡೈವರ್ಸ್ ಕೊಡು. ನಾನು ನನ್ನ ಮಗಳನ್ನ ನಿನ್ನಂಥ ಜೊತೆ ನೋಡೋದಕ್ಕೆ ಇಷ್ಟಪಡಲ್ಲ. ನನ್ನ ಮಗಳಿಗಾಗಿ ನಾನು ಏನೇನೋ ಕನ್ಸ್ ಕಂಡಿದ್ದೆ. ನೀನು ಅವಳಿಗೆ ಗಂಟು ಬಿದ್ದೆ. ಅಮ್ಮ, ನೀನ್ ಏನ್ ಮಾತಾಡ್ತಾ ಇದ್ಯಾ? ಅಲ್ಲಾಗಿದ್ದು ನೀನ್ ಸುಮ್ನಿರು. ನಿನಗ್ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ಗೊತ್ತೇ ಆಗಲ್ಲ. ಇವನು ನಿನಗ್ ಭಾರ. ಇವನ್ ಜೊತೆ ನೀನ್ ಯಾಕಿದ್ಯಾ? ಕಬೀರ್ ಹೆಸರು ಹೇಳ್ತಾ ಇದ್ದಂತೆ ಅವಳಿಗೆ ಎಲ್ಲ ನೆನ್ಪಾಯ್ತು. ಅಮ್ಮ, ನನಗೆ ಚೆಕ್ ಕೊಟ್ಟಿದ್ದು ಕಬೀರ್ ಅಲ್ಲ, ಗೌತಮ್. ಹೌದಾ? ಇವನಿಗಂತ ಯಾರು ಸ್ನೇಹಿತರಿದ್ದಾರೆ? ಈಗಲೇ ಅದು ಯಾರು ನಿನ್ ಸ್ನೇಹಿತನಿಗೆ ಫೋನ್ ಮಾಡು. ನಿನ್ ಸ್ನೇಹಿತ ಅಂದಲ್ಲ. ಗೌತಮ್ಗೆ ಏನ್ ಹೇಳ್ಬೇಕು ಅಂತ ತಿಳಿಲಿಲ್ಲ. ಅವನು ಆ ಕಡೆ ಈ ಕಡೆ ನೋಡ್ತಿದ್ದ ಮತ್ತು ಗೀತಾ ಅವನನ್ನೇ ಗುರಾಯಿಸ್ತಾ ಇದ್ಲು. ಗೌತಮ್ ಅವರಿಗೆ ಏನ್ ಸತ್ಯವನ್ನ ಹೇಳ್ತಾನೆ ಮತ್ತು ಅವರಿಗೆ ಹೇಗ್ ವಿವರಿಸ್ತಾನೆ? ಮಾಡು, ನಿನ್ ಸ್ನೇಹಿತ ಅದು ಅಂದಲ್ಲ. ಅವನು ಇವಾಗ ಟ್ರಾವೆಲ್ ಮಾಡ್ತಾ ಇದ್ದಾನೆ. ಅವರ ಅಸಿಸ್ಟೆಂಟ್ ನಂಗೆ ಚೆಕ್ ಕೊಟ್ಟಿದ್ದು. ನೀವು ನಿಮ್ಮ ಮನೆಗೆ ಹೋಗಿ ಡ್ರಾಮಾ ಮಾಡಿ ನನಗೆ ಚೆಕ್ ಕೊಡಿ. ಹಾ, ತಗೊಳ್ಳಿ ಚೆಕ್. ಅಮ್ಮ, ನೀನ್ ಕಬೀರ್ ಎಷ್ಟು ಒಳ್ಳೆಯವನು ಅಂತ ಅಂದ್ಕೊಂಡಿದ್ಯೋ ಅದೆಲ್ಲ ಸುಳ್ಳು. ಕಬೀರ್ ಹಣದ ಬದಲು ಕೆಟ್ಟದಾಗಿ ವರ್ತಿಸೋದಕ್ಕೆ ಪ್ರಯತ್ನ ಪಟ್ಟ. ಸರಿಯಾದ ಸಮಯಕ್ಕೆ ಗೌತಮ್ ಬರ್ಲಿಲ್ಲ ಅಂದಿದ್ರೆ ನನ್ ಸ್ಥಿತಿ ಏನಾಗ್ತಿತ್ತೋ ನನಗೆ ಗೊತ್ತಿಲ್ಲ. ಮಗಳೇ, ನೀನು ಹುಷಾರಾಗಿದ್ಯಾ ಅಲ್ವಾ? ಗೀತಾಗೆ ಇದನ್ನೆಲ್ಲ ನಂಬಲು ಸಾಧ್ಯವಾಗ್ಲಿಲ್ಲ. ಮಗಳೇ, ನೀನ್ ಆರಾಮಾಗಿದ್ಯಾ ಅಲ್ವಾ? ಹಾಪ, ಐ ಆಮ್ ಫೈನ್ ನೌ. ಈಗ ನಾವು ಯೋಚನೆ ಮಾಡ್ಬೇಕಾಗಿರೋದೇನಂದ್ರೆ, ಈ ಗೌತಮ್ ಇಷ್ಟು ಹಣ ಹೇಗ್ ತಂದ? ಹೋಗ್ಲಿ ಬಿಡು, ನನಗದೆಲ್ಲ ಬೇಕಾಗಿಲ್ಲ. ಜೀವನದಲ್ಲಿ ಮೊದಲನೇ ಬಾರಿ ಇವನು ಒಳ್ಳೆ ಕೆಲಸ ಮಾಡಿದಾನೆ. ಗೊತ್ತಿಲ್ಲ ಅದೇನ್ ಒಳ್ಳೆ ಕೆಲಸ ಮಾಡಿದವನಂತ. ಹಣ ವಾಪಸ್ ಕೊಡ್ಲೇಬೇಕಲ್ವಾ? ಅಮ್ಮ, ಇದನ್ನೆಲ್ಲ ನಾವು ಮನೆಗೆ ಹೋಗಿ ಮಾತಾಡೋಣ. ಮ್ಯಾನೇಜರ್ ನಮ್ಮನೆ ನೋಡ್ತಾ ಇದ್ದಾನೆ. ಸಂಜೆಯಾಗಿತ್ತು. ಗೀತಾ ತನ್ನ ಅಳಿಯನಿಗೆ ಅವಮಾನ ಮಾಡುವ ಚಾನ್ಸ್ ಅನ್ನು ಯಾವಾಗ್ಲೂ ಬಿಡ್ತಾ ಇರ್ಲಿಲ್ಲ. ಅಮ್ಮ, ಇಲ್ಲಿ ಸುಮ್ಮನೆ ನಿಂತ್ಕೋಬೇಡ. ನನಗೆ ಹೋಗಿ ಟೀ ತಗೊಂಡ್ ಬಾ. ಹಾ ಅತ್ತೆ. ಹಾ, ಆಮೇಲೆ ಏಲಕ್ಕಿ ಸ್ವಲ್ಪ ಕಡಿಮೆ ಹಾಕು. ನಿಮ್ಮಪ್ಪ ನನಗೆ ಯಾವುದೋ ಖಜಾನೆ ಕೊಟ್ಟಿಲ್ಲ, ಗೊತ್ತಾಯ್ತಾ? ಹಾ ಅತ್ತೆ. ಗೌತಮ್ ಇದನ್ನ ಕೇಳಿಸಿಕೊಂಡು ತನ್ನೊಳಗೆ ನಕ್ಕ. ಅನ್ವಿತಾಳ ತಾತ ಹರಿಪ್ರಸಾದ್ ರಾಜಗುರುಗೆ ಬಿಸ್ನೆಸ್ ಶುರು ಮಾಡಲು ಸಿಂಹಾದ್ರಿಯೇ ಹಣ ನೀಡಿತು. ಏಕೆಂದ್ರೆ ಪಾಟೀಲ್ ತರಹ ರಾಜಗುರು ಪೂರ್ವಜರು ಸಹ ಸಿಂಹಾದ್ರಿ ಮನೆತನದಲ್ಲಿ ಕೆಲಸ ಮಾಡ್ತಿದ್ರು. ಏನ್ ನಗ್ತಾ ಇದ್ಯಾ? ಟೀ ಮಾಡಲ್ವಾ? ಕೇಳು, ಟೀ ಚೆನ್ನಾಗಿಲ್ಲ ಅಂದ್ರೆ ನಿನ್ನ ಮುಖದ ಮೇಲೆ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅನ್ವಿತಾ. ಆದ್ರೆ ಈ ಹಣದ ಬಗ್ಗೆ ಏನ್ ಮಾಡೋದು? ಗೌತಮ್ ಹಣ ಏನ್ ತಂದಿದ್ದಾನೆ, ಆದ್ರೆ ವಾಪಸ್ ಕೊಡ್ಬೇಕಲ್ವಾ? ನನಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅನ್ವಿತಾ ತನ್ನ ಸೇವಿಂಗ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ಏಕೆಂದ್ರೆ ಅವಳು ಸಹ ಗೌತಮ್ ತಂದಿರುವ ಹಣವನ್ನ ವಾಪಸ್ ಕೊಡ್ಬೇಕು ಎಂದು ಯೋಚಿಸ್ತಾ ಇದ್ಲು. ಅದೇ ಸಮಯಕ್ಕೆ ಗೌತಮ್ ಅಲ್ಲಿಗೆ ಏನು ಅಡಿಗೆ ಮಾಡ್ಬೇಕು ಅಂತ ಕೇಳೋದಕ್ ಬಂದ. ಯಾಕೆ ಅಂದ್ರೆ ಅನಿಲ್ ಮತ್ತು ಗೀತಾಳ ಡಿಮ್ಯಾಂಡ್ ಒಮ್ಮೊಮ್ಮೆ ಒಂದೊಂದು ಇರ್ತಿತ್ತು. ಅಮ್ಮ, ಇವಾಗ ಸದ್ಯಕ್ಕೆ ನನ್ನ ಸೇವಿಂಗ್ಸ್ ಹಣನ ನಾನು ಕೊಡ್ತೀನಿ. ಮಿಕ್ಕಿರೋ ಹಣನ ನಿಧಾನಕ್ಕೆ ಸ್ವಲ್ಪ ಕೊಡ್ತೀನಿ. ಸರಿ, ಅದಕ್ ಮೊದಲು ನಿನ್ ಗಂಡನಿಗೆ ಹೇಳು, ಅವ್ನ್ ಶ್ರೀಮಂತ ಸ್ನೇಹಿತ ಹಣನ ನಿಧಾನಕ್ಕೆ ತೆಗೆದುಕೊಳ್ಳೋದಕ್ಕೆ ಒಪ್ಕೊಳ್ತಾನ ಅಂತ. ಸೇವಿಂಗ್ಸ್ ನಲ್ಲಿ ಈಗ 5 ಲಕ್ಷ ಅಷ್ಟೇ ಇರೋದು. ಇಲಾಖೆ ಹಣದ ಅವಶ್ಯಕತೆ ಈಗ ಅರ್ಜೆಂಟ್ ಆಗಿ ಇಲ್ಲ. ಹಾಗಿದ್ರೆ ಸರಿ, ನಿಧಾನಕ್ಕೆ ಕೊಡೋಣ. ಆದ್ರೆ ಅಮ್ಮ,
5 ಲಕ್ಷ ಆದ್ರೂ ಕೊಡ್ಬೋದಲ್ವಾ? ಹಾ, ಖಂಡಿತ. ನಾನು ನಿನ್ ಗಂಡನ್ ಥರ ಯಾರಿಗೂ ಭಾರವಾಗಿರೋದಕ್ಕೆ ಇಷ್ಟಪಡಲ್ಲ. ಗೌತಮ್, ನಿನ್ ಸ್ನೇಹಿತನಿಗೆ ನೀನ್ ಹಣ ವಾಪಸ್ ಕೊಡುವಾಗ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳು. ಅವ್ರು ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಗೌತಮ್ ಮನೆ ಕೆಲಸದಲ್ಲಿ ಎಷ್ಟು ಮುಳುಗಿ ಹೋಗಿದ್ದ ಅಂದ್ರೆ ಅವನಿಗೆ ಯಾವ ಅಡುಗೆ ಮಾಡಲು ಜಾಸ್ತಿ ಸಮಯ ಬೇಕಾಗ್ತಿರ್ಲಿಲ್ಲ. ಎಲ್ಲರೂ ಊಟ ಮಾಡಿ ಆಲ್ರೆಡಿ ಮಲಗಿದ್ರು. ಆದ್ರೆ ಗೌತಮ್ನ ಕೆಲ್ಸ ಇನ್ನೂ ಮುಗ್ದಿರ್ಲಿಲ್ಲ. ಅವನು ಎಲ್ಲರೂ ತಿಂದು ಬಿಟ್ಟಿದ್ದ ಹಾಗೂ ಅಡುಗೆ ಮಾಡಿದ ಪಾತ್ರೆಗಳನ್ನ ತೊಳೆಯುತ್ತಿದ್ದ. ಅದರ ಜೊತೆ ಅವನು ಅನ್ವಿತಳ ಬಗ್ಗೆ ಯೋಚನೆ ಮಾಡ್ತಿದ್ದ. ಇಷ್ಟು ದಿನ ಆದ್ಮೇಲೆ ಇಂದು ಅವಳ ಕಣ್ಣಿನಲ್ಲಿ ಅವನ ಮೇಲೆ ಗೌರವವನ್ನ ಕಂಡಿದ್ದ. ನಗುತ್ತಾ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದ. ಅವನಿಗೆ ಒಂದು ಫೋನ್ ಬಂತು. ಕ್ಷಮಿಸಿ ಸರ್, ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಆದರೆ ಅಪಾಯಿಂಟ್ಮೆಂಟ್ ಲೆಟರ್ ಮೇಲೆ ನಿಮ್ಮ ಸಹಿ ಬೇಕಿತ್ತು. ನೀವು ಯಾವಾಗ ಬರ್ತೀರಾ ಸರ್? ನಾಳೆ ಬೆಳಗ್ಗೆ ಆಫೀಸಿಗೆ ಬರ್ತೀನಿ. ಓಕೆ ಸರ್. ಇಷ್ಟು ರಾತ್ರಿ ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ಯಾ? ಅದು ಯಾರೋ ಕ್ರೆಡಿಟ್ ಕಾರ್ಡ್ ಅವರು ಯಾವಾಗಲೂ ಫೋನ್ ಮಾಡ್ತಾನೆ ಇರ್ತಾರೆ. ಸಾಕಾಗಿದೆ ನನಗೆ. ಎಷ್ಟು ಡಿಸ್ಟರ್ಬ್ ಮಾಡ್ತಾರೆ ಗೊತ್ತಾ ನಿಂಗೆ? ಇವರಿಂದ ನನಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ. ಮರುದಿನ ಬೆಳಗ್ಗೆ ಗೌತಮ್ ತನ್ನ ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ಮಾರ್ಕೆಟಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಪ್ರಿನ್ಸ್ ಗ್ರೂಪ್ ಆಫೀಸಿಗೆ ಹೋಗ್ತಿದ್ದ. ಗುಡ್ ಮಾರ್ನಿಂಗ್ ಸರ್. ನಾನು ಎಲ್ಲ ಸೀನಿಯರ್ ಮೆಂಬರ್ಸ್ಗೆ ಇನ್ವಿಟೇಷನ್ನ ಕಳಿಸಿದ್ದೀನಿ. ನೀವು ಎಷ್ಟು ಗಂಟೆಗೆ ಬರ್ತೀರಾ ಸರ್? ಮಿಸ್ಟರ್ ಕುಲಕರ್ಣಿ, ನೀವು ಯಾರನ್ನು ಕೇಳಿ ಈ ಮೀಟಿಂಗ್ ಅರೇಂಜ್ ಮಾಡಿದ್ರಿ? ನಾನು ಯಾರು ಅಂತ ಯಾರಿಗೂ ತಿಳಿಬಾರ್ದು. ಪ್ಲೀಸ್ ಕ್ಯಾನ್ಸಲ್ ದ ಮೀಟಿಂಗ್. ಐ ಆಮ್ ಸಾರಿ ಸರ್. ನಾನು ಮೀಟಿಂಗ್ ಕ್ಯಾನ್ಸಲ್ ಮಾಡ್ತೀನಿ. ನೀವು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ. ಗುಡ್. ನಿಮ್ಮ ಕ್ಯಾಬಿನಲ್ಲಿ ಬಂದು ಭೇಟಿ ಆಗ್ತೀನಿ. ಹೋ ಭಾವ, ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ದಾರಿ ತಪ್ಪಿ ಇಲ್ಲಿಗೆ ಬಂದಿದ್ದೀರಾ? ಯಾಕಂದ್ರೆ ಕಂಪ್ನಿ ನಿನ್ನಂತ ಲೂಸರ್ಸ್ಗಲ್ಲ. ಅವನ ಎದುರು ನಿಂತಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ, ಅನ್ವಿತಾಳ ಕಸಿನ್ ಶರಣ್ಯ. ಶರಣ್ಯ ಅನ್ವಿತಾ ಮೇಲೆ ತುಂಬಾ ಜಲಸಿ ಇತ್ತು. ಆಗಿದ್ದ ಅನ್ವಿತಾಳನ್ನ ಕಂಡ್ರೆ ಅವಳು ಯಾವಾಗ್ಲೂ ಉರಿದುಕೊಳ್ತಾ ಇದ್ಲು. ಗೌತಮ್ನಂತ ನಿಷ್ಪ್ರಯೋಜಕ ಗಂಡ ಸಿಕ್ಕಿದಾನೆ ಅನ್ವಿತಾಳಿಗೆ ಅಂತ ತಿಳಿದ ಮೇಲೂ ಅವಳು ತುಂಬಾ ಖುಷಿ ಪಟ್ಟಿದ್ಲು. 1 ನಿಮಿಷ. ಇನ್ನು ಕೆಲವೇ ದಿನಗಳಲ್ಲಿ ಶರಣ್ಯಾಳ ಮದ್ವೆ. ಅತ್ಯಂತ ಶ್ರೀಮಂತರಾಗಿದ್ದ ರಾಜಾರಾಮ್ ಪಂಡಿತ್ ಅವರ ಮಗ ಸಿದ್ಧಾರ್ಥ್ ಪಂಡಿತ್ ಜೊತೆ ನಿಶ್ಚಯವಾಗಿತ್ತು. ರಾಜಾರಾಮ್ ಪಂಡಿತ್ ಅವರ ಬಿಸ್ನೆಸ್ ರಿಲೇಶನ್ಶಿಪ್ ಪ್ರಿನ್ಸ್ ಗ್ರೂಪ್ನ ಜೊತೆ ತುಂಬಾ ಚೆನ್ನಾಗಿತ್ತು. ಇದನ್ನ ನೋಡಿ ಗಾಯತ್ರಿ ದೇವಿ ಅವರ ಮೊಮ್ಮಗಳ ಮದುವೆಯನ್ನ ಸಿದ್ಧಾರ್ಥ್ ಜೊತೆ ನಿಗದಿಪಡಿಸಿದ್ರು. ಯಾವಾಗಿನಂತೆ ಗೌತಮ್ ಶರಣ್ಯ ಮಾತಿಗೆ ಯಾವುದೇ ಉತ್ತರವನ್ನ ನೀಡಲಿಲ್ಲ ಮತ್ತು ಮೌನವಾಗಿ ನಿಂತಿದ್ದ. ಸರಿ ಬಿಡು, ನೀನೇನು ಹೇಳ್ತೀಯ ಅಂತ. ನಮ್ಮಂತವ್ರ ಮುಂದೆ ನಿಲ್ಲೋ ಸ್ಟೇಟಸ್ ಕೂಡ ನಿನಗಿಲ್ಲ. ಅಷ್ಟೇ ಅಲ್ಲ, ನಾವು ಶೇಖರ್ ಅಂಕಲ್ಗೆ ಇನ್ವಿಟೇಷನ್ ಕೊಡೋದಕ್ಕೆ ಬಂದಿದ್ದೀವಿ. ನೀನ್ ಬೇಕಾದ್ರೆ ಮದ್ವೆಗೆ ಬರ್ಬೋದು. ನಿನಗೋಸ್ಕರ ವೇಟರ್ ಕೆಲಸ ಕಾಯ್ಕೊಂಡಿರುತ್ತೆ. ನಿನ್ನ ಮದುವೆಯಲ್ಲಿ ವೇಟರ್ ಆಗೋ ಆಸಕ್ತಿ ನನಗಿಲ್ಲ. ಗೌತಮ್ನ ಸರಳ ಉಡುಪನ್ನ ನೋಡಿ ಸಿದ್ಧಾರ್ಥ್ ತನ್ನೊಳಗೆ ನಕ್ಕ. ಆದ್ರೆ ಆ ಸರಳ ಉಡುಪಿನ ಹಿಂದೆ ನಿಂತಿದ್ದವನೇ
ಪ್ರಿನ್ಸ್ ಗ್ರೂಪ್ನ ಮಾಲೀಕ ಅನ್ನೋದು ಅವನಿಗೆ ತಿಳಿದಿರಲಿಲ್ಲ. ಓ, ಹಾಗಾದ್ರೆ ನೀನೇ ಆ ಲೀವಿನ ಅಳಿಯ ಗೌತಮ, ಮನೆ ಅಳಿಯ. ನಿನ್ ಬಗ್ಗೆ ತುಂಬಾ ಕೇಳಿದೀನಿ. ಹೆಂಡತಿ ಹಾಕೋ ಊಟನ ತಿನ್ಕೊಂಡಿದ್ಯಾ ಅಲ್ವಾ ನೀನು? ನಿನ್ನ ನೋಡಿ ಖುಷಿ ಆಯ್ತು. ಅಂದ್ಹಾಗೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಿನ್ನಂತ ಲೂಸರ್ಸ್ಗೆ ಈ ಕಂಪನಿ ಅಲ್ಲ. ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಮತ್ತೆ ನಿಜ ಹೇಳ್ಬೇಕಂದ್ರೆ ನಾನಿಲ್ಲಿ ಕೆಲಸ ಕೇಳೋದಕ್ಕೆ ಬಂದಿದ್ದೀನಿ. ಕೆಲ್ಸನ? ಆರ್ ಯು ಸೀರಿಯಸ್? ಇಲ್ಲಿ ಕಸ ಗುಡ್ಸೋಕೆ, ನೆಲ ಗುಡ್ಸೋಕೆ ಕೆಲ್ಸ ಇದೆ ಅಂತ ಅನ್ಕೊಂಡಿದ್ಯಾ? ಶರಣ್ಯ, ಅವನು ಸೆಕ್ಯೂರಿಟಿ ಕೆಲ್ಸಕ್ಕೆ ಬಂದಿರ್ಬೋದು. ಆಲ್ ದ ಬೆಸ್ಟ್. ಭಾವ, ಅನ್ವಿತಾಳ್ ಸಂಬಳ ಮನೆ ಖರ್ಚಿಗೆ ಸಾಕಾಗ್ತಾ ಇಲ್ವಾ? ಆದ್ರೆ ಇಲ್ಲಿ ಕೆಲಸ ಸಿಗೋ ಚಾನ್ಸ್ ತುಂಬಾ ಕಡಿಮೆ ಅನ್ಸುತ್ತೆ. ಒಂದ್ ಕೆಲಸ ಮಾಡು, ತಗೋ, ಇಟ್ಕೋ, ನಿನ್ ಕೆಲ್ಸಕ್ಕೆ ಬರುತ್ತೆ. ಸಮಯ ನಿರ್ಧಾರ ಮಾಡುತ್ತೆ ಈ ಹಣ ಯಾರ ಸಮಯಕ್ಕೆ ಬೇಕಾಗುತ್ತೆ ಅಂತ. ನೀನು ಹುಷಾರಾಗಿಟ್ಕೊ, ನಿನಗೆ ಬೇಕಾಗತ್ತೆ ಒಂದಿನ. ಏನ್ ಹೇಳ್ತಾ ಇದ್ಯಾ? ನಿನಗೆ ಎಷ್ಟು ಧೈರ್ಯ ನನ್ನ ಹತ್ರ ಈ ತರ ಮಾತಾಡೋದಕ್ಕೆ? ಮುಂದೆ ಏನ್ ಮಾಡ್ತೀಯ ಅನ್ನೋದು ತುಂಬಾ ಯೋಚನೆ ಮಾಡು, ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಏನೋ ಏನ್ ಮಾಡ್ತೀಯಾ ಹೇಳು? ಏನೋ ಮಾಡ್ತೀಯಾ? ಬೇಬಿ ಬಿಡು, ಈ ಬೀದಿ ಗುಂಡಿನ ಜೊತೆ ಯಾಕೆ ಮಾತಾಡ್ತೀಯಾ? ನಾವು ಬಂದು ಕೆಲಸ ಮುಗಿಸೋಣ. ಅವನಿಗೆ ಕೆಲ್ಸನೂ ಇಲ್ಲ, ಗೌರವವೂ ಇಲ್ಲ. ಶರಣ್ಯ ಮತ್ತು ಸಿದ್ಧಾರ್ಥ್ ಇಬ್ರು ಚೇರ್ಮನ್ನ ಕ್ಯಾಬಿನ್ನ ಬಳಿ ಬಂದ್ರು. ಸಿದ್ಧಾರ್ಥ್ ತಲೆಯಲ್ಲಿ ಇನ್ನೂ ಅಲ್ಲಿ ಆದ ಘಟನೆನೇ ಓಡಾಡ್ತಾ ಇತ್ತು. ಬಿಡು ಬೇಬಿ, ಇನ್ನು ಆ ಮನೆ ಅಳಿಯನ್ ಬಗ್ಗೆ ಯಾಕೆ ಯೋಚಿಸ್ತಿದ್ಯಾ? ಶರಣ್ಯ ಆ ಮನೆ ಅಳಿಯ ತಪ್ಪಾದ ವ್ಯಕ್ತಿಗೆ ಕೆಣಕಿದಾನೆ. ಮತ್ತೊಂದೆಡೆ ಗೌತಮ್ ನೇರವಾಗಿ ಕುಲಕರ್ಣಿ ಕ್ಯಾಬಿನಿಗೆ ಹೋದ. ದಯವಿಟ್ಟು ಒಳಗಡೆ ಬನ್ನಿ ಸರ್. ಥ್ಯಾಂಕ್ ಯು ಸೋ ಮಚ್ ಕುಲಕರ್ಣಿ ಅವರೇ. ಒಂದು ವಿಷಯ ಹೇಳಿ, ನಿಮಗೆ ರಾಜಾರಾಮ್ ಪಂಡಿತ್ ಮತ್ತೆ ಸಿದ್ಧಾರ್ಥ್ ಪಂಡಿತ್ ಬಗ್ಗೆ ಹೇಗೆ ಗೊತ್ತು? ಹೌದು ಸರ್, ನಂಗೆ ಗೊತ್ತು. ತುಂಬಾ ವರ್ಷಗಳ ಹಿಂದೆ ರಾಜಾರಾಮ್ ನಮ್ಮ ಕಂಪ್ನಿ ಜೊತೆ ವ್ಯವಹಾರ ಮಾಡ್ತಾ ಇದ್ದಾರೆ. ಸರಿ, ಇವತ್ತಿಂದ ಪ್ರಿನ್ಸ್ ಗ್ರೂಪ್ ರಾಜಾರಾಮ್ನ ಕಂಪನಿಯೊಂದಿಗೆ ಯಾವುದೇ ವ್ಯವಹಾರ ಮಾಡೋದಿಲ್ಲ. ಅವ್ರ ಜೊತೆ ಸೈನ್ ಮಾಡಬೇಕಾಗಿದ್ದ ಎಲ್ಲ ಡೀಲ್ಗಳನ್ನು ರದ್ದು ಮಾಡಿ, ಬೇರೆಯವ್ರಿಗೆ ಮರ್ಯಾದೆ ಕೊಡದೇ ಇರೋರಿಗೆ ನಾವು ಅವ್ರ ಜೊತೆ ಕೆಲಸ ಮಾಡೋ ಅಗತ್ಯ ನಮಗಿಲ್ಲ. ನಾವು ಮಾಡೋ ವ್ಯವಹಾರ ಅವರು ಸ್ಥಾನಮಾನ ನೋಡಿ ಮಾಡಲ್ಲ, ಅವ್ರ ವ್ಯಕ್ತಿತ್ವ ನೋಡಿ ಮಾಡುತ್ತೆ. ಸಿದ್ಧಾರ್ಥ್ ಗೌತಮ್ ಚೇರ್ಮನ್ ಜೊತೆ ಮಾತಾಡ್ತಾ ಇರೋದನ್ನ ನೋಡ್ತಾನ. ಗೌತಮ್ ತಂದ ಹಣದ ಹಿಂದೆ ಇರುವ ಸತ್ಯವನ್ನ ಅನ್ವಿತಾ ತಿಳಿದುಕೊಳ್ತಾಳ. ಗೌತಮ್ ಹೇಳಿದ ಮಾತುಗಳನ್ನ ಕೇಳ್ತಾ ಇದ್ದಂತೆ ಕುಲಕರ್ಣಿ ತಕ್ಷಣ ರಾಜಾರಾಮ್ಗೆ ಕರೆ ಮಾಡಿದ. ಹಲೋ. ಹಲೋ ಮಿಸ್ಟರ್ ರಾಜಾರಾಮ್, ನಾನು ಕುಲಕರ್ಣಿ ಮಾತಾಡ್ತಾ ಇದ್ದೀನಿ, ಪ್ರಿನ್ಸ್ ಗ್ರೂಪ್ನ ಹೊಸ ಚೇರ್ಮನ್. ಹೌದು ಮಿಸ್ಟರ್ ಕುಲಕರ್ಣಿ, ಹೇಳಿ. ನಿಮ್ಗೊಂದು ಕೆಟ್ಟ ಸುದ್ದಿ ಇದೆ. ಇವತ್ತಿಂದ ಪ್ರಿನ್ಸ್ ಗ್ರೂಪ್ ನಿಮ್ಮ ಜೊತೆ ಕೆಲಸ ಮಾಡಲ್ಲ. ನಮ್ಮ ನಡುವೆ ಸೈನ್ ಮಾಡಿದ ಎಲ್ಲ ಡೀಲ್ಸ್ಗಳು ನಾನೀಗಲೇ ರದ್ದು ಮಾಡ್ತಾ ಇದ್ದೀನಿ. ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಆಫೀಸಿಗೆ ತಲುಪುತ್ತೆ. ಮತ್ತೊಂದು ವಿಷಯ ಗಮನ ಇಟ್ಟು ಕೇಳಿ, ಪ್ರಿನ್ಸ್ ಗ್ರೂಪ್ ಕಸ ಗುಡ್ಸೋರ್ ಜೊತೆ ಯಾವತ್ತೂ ಕೆಲಸ ಮಾಡೋದಿಲ್ಲ. ಮತ್ತೊಂದೆಡೆ ಸಿದ್ಧಾರ್ಥ್ ಮತ್ತು ಶರಣ್ಯ ಚೇರ್ಮನ್ ಅನ್ನ ನೋಡೋದಕ್ಕೆ ಕಾಯ್ತಾ ಇದ್ರು. ಆಫೀಸಿಗೆ ಬಂದಾಗ ಅವರಿಗೆ ತಿಳಿದಿದ್ದು ಶೇಖರ್ ಬದ್ಲಿಗೆ ಭಾರ್ಗವ್ ಕುಲಕರ್ಣಿ ಅವರು ಚೇರ್ಮನ್ ಆಗಿದ್ದಾರೆ ಅಂತ ಅವರನ್ನ ಭೇಟಿ ಮಾಡಲು ಅವರು ಕಾಯ್ತಾ ಇದ್ರು. ಇನ್ನು ಎಷ್ಟು ಸಮಯ ಕಾಯ್ಬೇಕು? ಚೇರ್ಮನ್ ಸರ್ಗೆ ಕರೆ ಮಾಡಿ. ನನ್ನ ಹೆಸರು ಸಿದ್ಧಾರ್ಥ್ ಅಂತ. ಅವ್ರಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಹಾ ಸರ್. ಓಕೆ ಸರ್. ಕುಲಕರ್ಣಿ ಜೊತೆ ಮಾತನಾಡಿದ ನಂತರ ರಿಸೆಪ್ಷನಿಸ್ಟ್ ಸೆಕ್ಯೂರಿಟಿಗೆ ಕರೆ ಮಾಡಿದ್ಲು. ಹಲೋ ಸೆಕ್ಯೂರಿಟಿ, ತಕ್ಷಣ ಚೇರ್ಮನ್ ಸರ್ ಕ್ಯಾಬಿನ್ ಹೊರಗೆ ಬನ್ನಿ. ಚೇರ್ಮನ್ ಎಂಬ ಮಾತು ಕೇಳ್ತಾ ಇದ್ದಂತೆಯೇ ಸೆಕ್ಯೂರಿಟಿ ಗಾರ್ಡ್ ಗನ್ ಹಿಡಿದು ಓಡಿ ಬಂದ. ಏನಾಗುತ್ತಿದೆ ಎಂದು ಸಿದ್ಧಾರ್ಥ್ ಮತ್ತು ಶರಣ್ಯ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಗನ್ ಹಿಡಿದ ಗಾರ್ಡ್ ಅವರ ಮುಂದೆ ನಿಂತ. ಹುಚ್ಚಿಡ್ದಿದ್ಯಾ? ಏನ್ ಮಾಡ್ತಾ ಇದೀಯಾ? ಕ್ಷಮಿಸಿ ಮಿಸ್ಟರ್ ಸಿದ್ಧಾರ್ಥ್,
ಆದ್ರೆ ಪ್ರಿನ್ಸ್ ಗ್ರೂಪ್ಸ್ ನಿಮ್ ಕಂಪ್ನಿ ಜೊತೆಗಿನ ಎಲ್ಲಾ ಡೀಲ್ಗಳನ್ನ ರದ್ದು ಮಾಡಿದೆ. ಹಾಗೆ ಚೇರ್ಮನ್ ಸರ್ ಹೇಳಿದ್ದಾರೆ, ಪ್ರಿನ್ಸ್ ಗ್ರೂಪ್ಸ್ ಕಸ ಗುಡಿಸುವವರು ಮತ್ತೆ ವರ್ಸೋರ್ ಜೊತೆ ಯಾವತ್ತೂ ಕೆಲಸ ಮಾಡಲ್ಲ. ಏನು ಅರ್ಥ ಆಗದೆ ಇರೋ ತರ ಮಾತಾಡ್ತಾ ಇದ್ಯಾ? ನಿಜ ಹೇಳ್ಬೇಕಂದ್ರೆ ನಾನಿಲ್ಲಿ ಕೆಲಸ ಕೇಳೋದಕ್ಕೆ ಬಂದಿದ್ದೀನಿ. ಕೆಲ್ಸನ? ಅಯ್ಯೋ ಸೀರಿಯಸ್? ಇಲ್ಲಿ ಕಸ ಗುಡ್ಸೋಕೆ ನೆಲ ಗುಡ್ಸೋಕೆ ಕೆಲ್ಸ ಇದೆ ಅಂತ ಅಂದ್ಕೊಂಡಿದ್ಯಾ? ಇಂದು ಪ್ರಿನ್ಸ್ ಗ್ರೂಪ್ನ ಎಲ್ಲಾ ಕಾಂಟ್ರಾಕ್ಟ್ ಗಳನ್ನ ರದ್ದು ಮಾಡಿದ್ರೆ ಅವರು ಒಂದು ರಾತ್ರಿಯಲ್ಲಿ ರಸ್ತೆಗೆ ಬರುವ ಪರಿಸ್ಥಿತಿ ಬರಲಿದೆ. ಇಂಥ ನಿರ್ಧಾರ ಏಕಾಏಕಿ ಹೇಗ್ ತಗೊಳ್ತಾರೆ ಸರ್? ಇಲ್ಲಿ ನಾನು ಈಗ್ಲೇ ನೋಡ್ಬೇಕು. ಸೆಕ್ಯೂರಿಟಿ, ಈ ಇಬ್ಬರನ್ನ ತಕ್ಷಣ ಹೊರ ಕರ್ಕೊಂಡು ಹೋಗಿ. ಗಾರ್ಡ್ ಸಿದ್ಧಾರ್ಥನ ಕೈ ಮಡಚಿ ಅವನನ್ನ ಕೂರಿಸಿದ. ನೋವಿನಿಂದ ಸಿದ್ಧಾರ್ಥ್ ಬಿಡಿ ಅಲ್ಲೇ ನನ್ನ. ನಿಂತಿದ್ದ. ಇದನ್ನ ನೋಡಿ ಶರಣ್ಯ ಅವರನ್ನ ಬಿಡಿಸಲು ಮುಂದೆ ಬಂದ್ಲು. ಪ್ಲೀಸ್ 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 ಹೀಗ್ ಮಾಡ್ಬೇಡಿ, ನಾ ಹೋಗ್ತಿದ್ದೀನಿ. ಶರಣ್ಯಾಳ ಕಣ್ಣೀರಿನಿಂದ ತುಂಬಿದ ಮುಖವನ್ನ ನೋಡಿ ಗಾರ್ಡ್ ತಕ್ಷಣ ಸಿದ್ಧಾರ್ಥನ ಕೈಬಿಟ್ಟ. ಆಗ ಅವನಿಗೆ ರಾಜಾರಾಮ್ ಪಂಡಿತ್ನಿಂದ ಕರೆ ಬಂತು. ಸಿದ್ಧಾರ್ಥ್, ನಿನಗ್ ಬುದ್ಧಿ ಇಲ್ವಾ? ಪ್ರಿನ್ಸ್ ಗ್ರೂಪ್ಗೆ ಹೋಗಿ ಏನ್ ಮಾಡಿದ್ಯಾ? ಅವರು ನಮ್ ಎಲ್ಲ ಡೀಲ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಇನ್ವಿಟೇಷನ್ ಕೊಡಕ್ ಹೋಗಿದ್ಯಾ ಅಥವಾ ತೊಂದರೆ ಕೊಡೋದಕ್ ಹೋಗಿದ್ಯಾ? ಹೇಳು, ಬಾಯ್ ಬಿಟ್ಟು ಮಾತಾಡು. ಅಪ್ಪ, ನಾನು ಏನು ಮಾಡಿಲ್ಲ. ನಾನು ನನ್ನ ಶರಣ್ಯ ಜೊತೆ ಕಾರ್ಡ್ ಕೊಡೋದಕ್ಕೆ ಅಂತ ಬಂದಿದ್ದೆ. ಅದಕ್ಕೂ ಮೇಲೆ ನಾವು ಚೇರ್ಮನ್ ನೋಡೂ ಇಲ್ಲ. ಸುಮ್ನೆ ಬಾಯ್ ಮುಚ್ಚು. ನಿನ್ನ ಮೂರ್ಖತನ ನಮಗೆ ಎಷ್ಟು ನಷ್ಟ ಮಾಡಿದೆ ಅಂತ ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ನಾವು ರಸ್ತೆಗೆ ಬರ್ಬೋದು. ತಕ್ಷಣ ಈಗಿಂದೀಗ್ಲೇ ಅಲ್ಲಿಂದ ಹೊರಟು ಬಾ. ಬನ್ನಿ ಸರ್, ಹೊರಗೆ ಹೋಗೋಣ. ಗೀತಾ ಯಾವಾಗ್ಲೂ ಗೌತಮ್ನನ್ನು ಟೀಕಿಸುವ ಅವಕಾಶ ಮಿಸ್ ಮಾಡೋದಿಲ್ಲ. ಹಾಗೆಯೇ ಗಾಯತ್ರಿ ದೇವಿಯು ಗೀತಾಳನ್ನು ಅವಮಾನಿಸಿದ್ಲು. ಶರಣ್ಯ, ನನಗನ್ನಿಸ್ತಾ ಇದೆ ಎಲ್ಲದಕ್ಕೂ ಕಾರಣ ಗೌತಮ್ ಅಂತ. ಏನ್ ಮಾಡ್ತಾನೆ ಅವ್ನ್? ಏನ್ ಮಾಡಕ್ಕಾಗತ್ತೆ? ಅವ್ನ್ ಸ್ಟೇಟಸ್ ಕ್ಯಾರೆಟ್ಗಿಂತಲೂ ಕಡಿಮೆ. ಆದ್ರೆ ಅವನ ಮನಸ್ಸಿನ ಎಲ್ಲೋ ಒಂದ್ ಕಡೆ ಅನುಮಾನದ ಬೀಜ ಮೊಳಕೆಯೊಡೆದಿತ್ತು. ಇದ್ರ ಹಿಂದೆ ಏನಿದೆ ಅನ್ನೋದು ಖಂಡಿತ ತಿಳ್ಕೊಳ್ಳೇಬೇಕು. ಸಿದ್ಧಾರ್ಥ್ಗೆ ಪಾಠ ಕಲಿಸಿದ ನಂತರ ಗೌತಮ್ ಮನಸ್ಸು ತುಂಬಾ ಸಂತೋಷವಾಗಿತ್ತು. ಮುಂದಿನ ಕ್ಷಣದಲ್ಲಿ ಅವನು ಎಲ್ಲಾ ಡಾಕ್ಯುಮೆಂಟ್ಗಳಿಗೆ ಸಹಿ ಮಾಡಿ ಮನೆಗೆ ಹೊರಟ. ಆದ್ರೆ ಮನೆ ತಲುಪಿದ ಕೂಡ್ಲೆ ಅವನ ನಗುಮುಖ ಕ್ಷಣಾರ್ಧದಲ್ಲಿ ಮಂಕಾಯಿತು. ಅನ್ವಿತಾ ಅಜ್ಜಿ ಗಾಯತ್ರಿ ದೇವಿ ಸೋಫಾದ ಮೇಲೆ ಕುಳಿತಿದ್ರು. ಅವಳ ಮುಖಭಾವ ನೋಡಿ ಅನಿಲ್ನ ಚಿಕ್ಕ ಮನೆಗೆ ಬರೋದಕ್ಕೆ ಅವರಿಗೆ ಇಷ್ಟವಿಲ್ಲ ಅನ್ನೋದು ಸ್ಪಷ್ಟವಾಗಿತ್ತು. ಅನಿಲ್ ಮ್ಯಾನ್ಷನ್ ಬಿಟ್ಟು ನಂತರ ಗಾಯತ್ರಿ ದೇವಿ ಅವನ ಮನೆಗೆ ಕಾಲಿಟ್ಟಿರ್ಲಿಲ್ಲ. ಇಂದು ಅಚಾನಕ್ ಅವರನ್ನ ನೋಡಿ ಗೌತಮ್ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಮೂಡಿದ್ವು. ಮರುಕ್ಷಣದಲ್ಲಿ ಅವನು ಅವರ ಕಾಲಿಗೆ ನಮಸ್ಕರಿಸಲು ಮುಂದೆ ಬಂದ. ಗೌತಮ್ನನ್ನ ನೋಡ್ತಾ ಇದ್ದಂತೆಯೇ ಗಾಯತ್ರಿ ದೇವಿ ಮುಖ ತಿರುಗಿಸಿಕೊಂಡ್ರು. ಅವರಿಗೆ ಗೌತಮ್ ಅಷ್ಟಾಗಿ ಇಷ್ಟವಿರಲಿಲ್ಲ. ಹಾಲ್ನಲ್ಲಿ ಒಂದು ಅಸಹಜ ಮೌನ ಆವರಿಸಿತು. ಅತ್ತೆ, ಟೀ. ಗಾಯತ್ರಿ ದೇವಿ ಕಪ್ಪನ್ನ ತೆಗೆದುಕೊಳ್ಳದೆ ಅದನ್ನ ನೋಡ್ತಿದ್ಲು. ಈ ಟೀಯಲ್ಲಿ ಹಾಲ್ಗಿಂತ ಜಾಸ್ತಿ ನೀರೇ ಇದೆ. ನೀನ್ ದಪ್ಪ ಆಗ್ತಾ ಇದ್ಯಾ? ಇದನ್ ತೆಗೆದುಕೊಂಡು ಹೋಗಿ ಡಸ್ಟ್ಬಿನ್ ಅಲ್ಲಿ ಹಾಕು. ಗೀತಾ ಯಾವಾಗ್ಲೂ ಗೌತಮ್ನನ್ನು ಟೀಕಿಸುವ ಅವಕಾಶ ಮಿಸ್ ಮಾಡೋದಿಲ್ಲ. ಹಾಗೆಯೇ ಗಾಯತ್ರಿ ದೇವಿಯು ಗೀತಾಳನ್ನು ಅವಮಾನಿಸಿದ್ಲು. ಎಲ್ರು ಕೇಳಿ, ನಾನ್ ಶರಣ್ಯಾಳ ಮದ್ವೆಗಾಗಿ ಬಂದಿದ್ದೀನಿ. ನಿಮಗೆ ಕಾರ್ಡ್ ಕೊಡೋದಕ್ಕೆ ಬಂದಿದ್ದೀನಿ. ನಿಜ ಹೇಳ್ಬೇಕಂದ್ರೆ ನೀವು ಮದ್ವೆಗೆ ಬರಬಾರ್ದು ಅನ್ಸಿತ್ತು. ಆದ್ರೆ ಪಾರ್ಟಿಗೆ ಬರೋ ಜನ, ಯಾಕಂದ್ರೆ ನೀವು ನಮ್ಮ ಹೆಸರನ್ನ ಸಮಾಜದಲ್ಲಿ ತುಂಬಾ ಫೇಮಸ್ ಮಾಡಿದ್ದೀರಲ್ಲ. ಹೀಗೆ ಹೇಳುತ್ತಾ ಗಾಯತ್ರಿ ದೇವಿ ಅನ್ವಿತಾ ಮತ್ತು ಗೌತಮ್ ಕಡೆ ನೋಡಿದ್ಲು. ಅವಳ ಕಣ್ಣುಗಳಲ್ಲಿ ಕೋಪ ತುಂಬಿತ್ತು. ಮದ್ವೆಗೆ ಬನ್ನಿ, ಆದ್ರೆ ಖಾಲಿ ಕೈಯಲ್ಲಿ ಬರಬೇಡಿ. ದುಬಾರಿ ಉಡುಗೊರೆ ತರಬೇಕು. ಅನಿಲ್ನ ಸಹೋದರ ನಿರಂಜನ್ ಶರಣ್ಯಾಗೆ 35 ಲಕ್ಷ ರೂಪಾಯಿ ಕಾರನ್ನ ಗಿಫ್ಟ್ ಕೊಡ್ತಿದ್ದಾನೆ.
ನಿಮಗೆ ಅಷ್ಟು ದುಬಾರಿ ಕಾರ್ ಕೊಡೋದಕ್ ಸಾಧ್ಯ ಇಲ್ಲ ಅನ್ನೋದು ಗೊತ್ತು. ಆದ್ರೂ 5 ಲಕ್ಷ ರೂಪಾಯಿ ಮೌಲ್ಯದ ನೆಕ್ಲೆಸ್ ಆದ್ರೂ ಕೊಡಿ. ಇದನ್ನು ಕೇಳಿ ಅನ್ವಿತಾ ಬೆಚ್ಚಿ ಬಿದ್ಲು. ಏಕೆಂದ್ರೆ ಅವಳು ಕುಟುಂಬದ ಎಲ್ಲಾ ಸೇವಿಂಗ್ಸ್ ಹಣವನ್ನ ಗೌತಮ್ ಸ್ನೇಹಿತನಿಗೆ ಕೊಟ್ಟಿದ್ಲು. ಇಲ್ಲ ಅಜ್ಜಿ, 5 ಲಕ್ಷ ರೂಪಾಯಿ ತುಂಬಾ ಜಾಸ್ತಿ ಆಯ್ತು. ನಾವ್ ಅಷ್ಟು ದುಬಾರಿ ಉಡುಗೊರೆ ತರೋದಕ್ಕೆ ಸಾಧ್ಯ ಇಲ್ಲ. ಹೌದು ಅತ್ತೆ, ನೋಡಿ ಮನೆ ಬಳಿ ಯಾವುದೇ ಸೇವಿಂಗ್ಸ್ ಹಣ ಇಲ್ಲ. ಇಷ್ಟು ದುಬಾರಿ ಉಡುಗೊರೆ ತರೋದು ನಿನ್ ಕಿಡ್ನಿ ಮಾರಿ ಆದ್ರೂ ಸರಿ, ನಿನ್ ಮನೆ ಮಾರಿ ಆದ್ರೂ ಸರಿ, ನನಗೇನು ಗೊತ್ತಿಲ್ಲ. ಆದ್ರೆ ಉಡುಗೊರೆ ಕನಿಷ್ಠ 5 ಲಕ್ಷ ರೂಪಾಯಿ ಮೌಲ್ಯದಾಗಿರ್ಬೇಕು. ಗಾಯತ್ರಿ ದೇವಿಯ ಕೋಪದ ಧ್ವನಿ ಕೇಳ್ತಾ ಇದ್ದಂತೆಯೇ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳಲಾರಂಭಿಸಿದ್ರು. ಮಾತು ಮುಗಿಸಿದ ಬಳಿಕ ಗಾಯತ್ರಿ ದೇವಿ ಕೋಪದಿಂದ ಮನೆ ಬಿಟ್ಟು ಹೊರಟು ಹೋದ್ಲು. 5 ಲಕ್ಷನ 5 ರೂಪಾಯಿ ಅಂತ ಹೇಳ್ತಾ ಇದಾರೆ. ಶರಣ್ಯಳ ಮದ್ವೆಗೆ ಇಷ್ಟು ತಯಾರಿ ಮಾಡ್ತಿದ್ದಾರ. ಅನ್ವಿತಾ ಮದ್ವೆ ಸಮಯದಲ್ಲಿ ಎಲ್ರು ಎಲ್ಲಿ ಹೋಗಿದ್ರು? ಹೌದು, ಇಲ್ಲ, ಅನ್ವಿತಾ ನಿನ್ನ ಮದ್ವೆಗೆ ಬಂದ ಪ್ರತಿಯೊಬ್ರು ಕವರನ್ನ ನಾನು ತೆರೆದು ನೋಡಿದೀನಿ. ಯಾರು 5,000ಕ್ಕಿಂತ ಹೆಚ್ಚು ಹಣ ಹಾಕಿರ್ಲಿಲ್ಲ. ಎಲ್ರು ಬಂದು ಉಚಿತವಾಗಿ ಊಟ ಮಾಡಿ ಹೋದ್ರು. ಈಗ ಶರಣ್ಯಳ ಮದ್ವೆಗೆ 5 ಲಕ್ಷದ ಉಡುಗೊರೆ, 30 ಲಕ್ಷದ ಕಾರ್ ಅಂತೆ. 30 ಲಕ್ಷದ ಕಾರ್ ಬಗ್ಗೆ ದೇವ್ರಿಗೆ ಗೊತ್ತು. ಇದು ಯಾವ ರೀತಿ ನಾಟಕ? ಹೌದು, ಆದ್ರೆ ಗೀತಾ, ಅಮ್ಮ ಹೀಗೆ ಹೇಳಿದ್ಮೇಲೆ ನಾವು ಕೊಡ್ಲೇಬೇಕು ಅಲ್ವಾ? ಏನ್ ಕೊಡ್ಬೇಕು? ನಿಮಗ್ ಬುದ್ಧಿ ಇದ್ಯಾ? ಇಲ್ಲ ತಲೆಯಿಂದ ಬ್ರೇನ್ ಮಾಯವಾಗಿದ್ಯಾ? ನಿನ್ನ ಮಾಹಿತಿಗಾಗಿ ಹೇಳ್ತೀನಿ, ನಮಗಿನ್ನೂ 27 ಲಕ್ಷ ರೂಪಾಯಿ ಸಾಲ ಇದೆ. ಅಷ್ಟು ದುಬಾರಿ ಉಡುಗೊರೆ ತರೋ ಹಣ ಎಲ್ಲಿಂದ ಬರುತ್ತೆ? ಅಮ್ಮ ಎಷ್ಟು ಕೋಪದಲ್ಲಿದ್ದಾರೆ ಅಂತ ನೀನ್ ನೋಡ್ಲಿಲ್ವಾ? ಒಂದ್ ಕೆಲ್ಸ ಮಾಡೋಣ, ಈ ಮನೆ ಅಡ ಇಟ್ರಾಯ್ತು. ಆ ಹಣದಲ್ಲಿ ನೆಕ್ಲೆಸ್ ಕೂಡ ಸೇರಿಸಬಹುದು. ಉಳಿದಿದ್ದ ಹಣನ ಗೌತಮ್ ಸ್ನೇಹಿತಂಗ್ ಕೊಡ್ಬೋದು. ಏನು? ನೀವ್ ಎಲ್ಲಿ ಕುಳಿತು ಏನ್ ಮಾತಾಡ್ತಾ ಇದ್ದೀರಾ? ಶರಣ್ಯಳ ಮದ್ವೆಗೆ ದುಬಾರಿ ಉಡುಗೊರೆ ಕೊಡೋದಕ್ಕೆ ನಿಮ್ ಮನೆ ಮಾರ್ಟ್ಗೇಜ್ ಇಡೋದು ಸಾಧ್ಯನೇ ಇಲ್ಲ. ಹೌದು, ಅಜ್ಜಿಯ ಈಗೋಗಾಗಿ. ಹಾಗಾದ್ರೆ ನಾವ್ ಎಲ್ಲಿರ್ಬೇಕು? ರಸ್ತೆಲಾ? ಹೀಗೆ ಹೇಳುತ್ತಾ ಗೀತಾ ಕೋಪದಿಂದ ಅನಿಲ್ ಮತ್ತು ಗೌತಮ್ ಕಡೆ ನೋಡಿದ್ಲು. ಅನ್ವಿತಾ, ನನ್ ಬಳಿ ಸ್ವಲ್ಪ ಹಣ ಇದೆ. ಕಡಿಮೆ ಬೆಲೆಯ ನೆಕ್ಲೆಸ್ ಖರೀದಿಸೋಣ. ಸರಿ ಅಮ್ಮ, ಏನೇ ಆಗ್ಲಿ ಮಾರ್ಕೆಟಲ್ಲಿ ಸಿಂಪಲ್ ಮತ್ತೆ ಕಾಸ್ಟ್ಲಿ ಡಿಸೈನ್ಸ್ ಗಳಿರ್ಲೇಬೇಕು. ಐನೋ. ಗೌತಮ್, ಕಾರ್ ತಗೋ, ಹೋಗೋಣ. ಸ್ವಲ್ಪ ಸಮಯದಲ್ಲೇ ಎಲ್ಲರೂ ಹಳೆಯ ಮಾರುಕಟ್ಟೆ ಕಡೆ ಹೊರಟ್ರು. ಗೌತಮ್ ಹಳೆಯ ಮಾರುಕಟ್ಟೆಯಲ್ಲಿರುವ ದೊಡ್ಡ ಆಭರಣ ಅಂಗಡಿಯ ಮುಂದೆ ಕಾರ್ ನಿಲ್ಲಿಸಿದ. ಅದು ಅಲ್ಲಿನ ಬಹಳ ಪ್ರಸಿದ್ಧ ಜ್ಯುವೆಲರಿ ಅಂಗಡಿ. ಅನ್ವಿತಾಗೆ ತನ್ನ ಬಜೆಟ್ ನೆನಪಾಯ್ತು. ಅದು ಬಹುಶಃ ಶೂನ್ಯಕ್ಕೆ ಸಮಾನವಾಗಿತ್ತು. ಆದ್ರೆ ಸ್ವಲ್ಪ ಯೋಚಿಸಿದ ಬಳಿಕ ಎಲ್ಲರೂ ಅಂಗಡಿಯೊಳಗೆ ಹೋದ್ರು. ಏ ಬಾಯ್, ಬೇಗ ಮಾಡು, ಗ್ರಾಹಕರು ಬರೋ ಸಮಯ ಆಗಿದೆ. ಅವರು ಅಂಗಡಿಯೊಳಗೆ ಕಾಲಿಟ್ಟ ತಕ್ಷಣ ಒಬ್ಬ ವ್ಯಕ್ತಿ ಎಲ್ಲರನ್ನೂ ನಗುಮುಖದಿಂದ ನೋಡಿದ. ಬನ್ನಿ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಏನ್ ತೋರ್ಸ್ಲಿ ಹೇಳಿ? ನಾವೊಂದು ನೆಕ್ಲೆಸ್ ಮತ್ತೆ ಸ್ವಲ್ಪ ಕಿವಿಯೋಲೆಗಳನ್ನ ನೋಡ್ಬೇಕಾಗಿತ್ತು. ಹೌದು, ಹಾ ನೋಡಿ ಮೇಡಮ್, ಇದು ಚೋಕೋರ್ ಡಿಸೈನ್. ಇಷ್ಟ ಆಗ್ಲಿಲ್ವಾ? ಒಂದ್ ನಿಮಿಷ ಇರಿ. ಅನ್ವಿತಾ ನೋಡದೆ ಇರೋ ಮೊದ್ಲೇ ಪ್ರತಿಯೊಂದು ನೆಕ್ಲೆಸ್ನ ಬೆಲೆ ಎಷ್ಟಿರಬಹುದು ಅಂತ ಅಂದಾಜು ಮಾಡ್ತಾ ಇದ್ಲು. ಎಲ್ಲಾ ನೆಕ್ಲೆಸ್ಗಳು ಅನ್ವಿತಾ ಬಜೆಟ್ಗೆ ಮೀರಿದ್ವು. ಇದನ್ನು ಗೌತಮ್ ಕೂಡ ಅರ್ಥ ಮಾಡ್ಕೊಂಡ. ಇಷ್ಟೆಲ್ಲಾ ನೋಡಿದ್ರೂ ಅನ್ವಿತಾಗೆ ಯಾವುದೂ ಇಷ್ಟವಾಗಿರ್ಲಿಲ್ಲ. ಇದನ್ನು ನೋಡಿ ಅಂಗಡಿ ಮಾಲೀಕ ಸಂಪೂರ್ಣವಾಗಿ ಬೇಸರಗೊಂಡ. ಗೌತಮ್ ಮತ್ತು ಅನ್ವಿತಾ ಸನ್ನೆಗಳಲ್ಲಿ ಮಾತಾಡ್ತಾ ಇರೋದನ್ನ ನೋಡಿ ಅವನಿಗೆ ಇದು ಮೋಸದ ಪ್ರಕರಣವಾಗಿರಬಹುದು ಅನ್ನಿಸ್ತು. ಅವನು ತಕ್ಷಣ ಹೊರಗಡೆ ನಿಂತಿದ್ದ ಗಾರ್ಡ್ಗಳಿಗೆ ಸೂಚನೆ ನೀಡಿದ. ಅವರು ಕೂಡ್ಲೆ ಒಳಗ್ ಬಂದು ಅನ್ವಿತಾ, ಗೌತಮ್ ಮತ್ತು ಗೀತಾ ಮೇಲೆ ಕಣ್ಣಿಟ್ರು. ಇದನ್ನ ನೋಡಿ ಅನ್ವಿತಾ ಮತ್ತು ಗೀತಾ ಭಯಗೊಂಡ್ರು. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ತಾರ ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.